ನನ್ನ ಬಾಳಲ್ಲಿ ಎಲ್ಲವೂ ನಿನ್ನ ಹೊರತು ಜೀವನವಿಲ್ಲ. ಎಲ್ಲರೂ ಶಬ್ದ ಬೆತ್ತಿ. ನೀನೇ ನೀನೇ ನನ್ನ ಬಾಳಲ್ಲಿ ಎಲ್ಲವೂ ನಿನ್ನ ಹೊರತು ಜೀವನವಿಲ್ಲ. ಓ ನೀನೇ ನೀನೇ ನನ್ನ ಬಾಳಲ್ಲಿ ಎಲ್ಲವೂ ನಿನ್ನ ಹೊರತು ಜೀವನವಿಲ್ಲ. ಓ యేసయ్యా యేసయ్యಾ యేసయ్యా ನನ್ನ యేసయ్యా. ఓ యేసయ్యా యేసయ్యా యేసయ్ಯಾ ನನ್ನ యేసయ్ಯಾ. ಕರ್ತನಾದ ಯೇಸುವೆ, ಅನುಗ್ರಹಿಸಲ್ಪಟ್ಟಂತ ಈ ಹಗಲು ವೇಳೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನ್ನ ಮುಂಭಾಗದಲ್ಲಿ ಸಮರ್ಪಿಸ್ತೇವೆ. ಕರ್ತನೆ, ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು. ನಿನ್ನ ಸ್ಪರ್ಶನೆಯನ್ನು ಎಲ್ಲರೂ ಅನುಭವಿಸಲಿ. ನೀನು ಪ್ರೀತಿಸುವಂತ ದೇವರು, ನೀನು ಕರುಣಿಸುವ ದೇವರು, ನೀನು ನಮ್ಮ ಬಳಿಗೆ ಇಳಿದು ಬರುವ ದೇವರು, ನೀನು ನಮ್ಮನ್ನ ಕಣ್ಣೀರನ್ನ ಒರೆಸುವಂತ ದೇವರು. ಕರ್ತನೆ, ಅದನ್ನ ಈ ಹಗಲು ವೇಳೆಯಲ್ಲಿ ನಾವು ಅನುಭವಿಸಿ ತಿಳ್ಕೊಳ್ಳುವುದಕ್ಕೆ ನಮಗೆ ನೀವು ತಾನೇ ಸಹಾಯ ಮಾಡಬೇಕಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಸಕಲ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಸಂತೋಷದಿಂದ ಹಲ್ಲೆಲೂಯಾ. ಅನುಗ್ರಹಿಸಲ್ಪಟ್ಟಂತ ಈ ಸಮಯದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ದೇವರ ಮುಂಭಾಗದಲ್ಲಿ ಸಮರ್ಪಿಸೋಣ. ಸಂತೋಷವಾಗಿದ್ದೀರೆಲ್ಲರೂ? ಹಲ್ಲೆಲೂಯಾ. ಸಂತೋಷ ಇರುವವರೆಲ್ಲರೂ ಕರಗಳೆತ್ತಿ ಮತ್ತೊಮ್ಮೆ ದೇವರ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಹಗಲು ವೇಳೆಯಲ್ಲಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಆತನ ನಮ್ಮನ್ನ ಸ್ಪರ್ಶಿಸ್ತಾ ಇದ್ದಾರೆ. ಅದನ್ನು ಅನುಭವಿಸ್ತಾ ಇರುವಂತಹ ಎಲ್ಲ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಎಷ್ಟು ಜನರಿಗೆ ಈ ಹಾಡು ಆಶೀರ್ವಾದವಾಗಿತ್ತು? ಆಮೆನ್. ಕಳೆದ 2 ದಿನದ ಹಿಂದೆ ದೇವರ ಆತ್ಮ ನನ್ನ ಹೃದಯದೊಳಗಡೆ ಕೊಟ್ಟಂತ ಒಂದು ಹಾಡಾಗಿದೆ. ನೀವು ಬೇರೆ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ಆಮೇಲೆ ದೇವ್ರು ಕೊಟ್ಟಂತ ಈ ಒಳ್ಳೆ ಸಾಲುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರ ಆಳವಾದ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಬಹಳ ಪ್ರಾರ್ಥನೆಯೊಂದಿಗೆ ಈ ಹಗಲು ವೇಳೆ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಆಗಿರೋಣ. ಆರಾಧನೆ ಭಾಗ, ಕೀರ್ತನೆ ಭಾಗ, ಸಾಕ್ಷಿಯ ಭಾಗ ಎಲ್ಲವನ್ನ ದೇವರ ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವವರಾಗಿದ್ದಾರೆ. ದೇವರು ನಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ದೇವರು ನಮ್ಮನ್ನು ಅರ್ಧ ದಾರಿಗೆ ಬಿಟ್ಟು ಹೋಗುವಂತ ದೇವರಲ್ಲ. ಶಿಷ್ಯಂದಿರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಬಿರುಗಾಳಿ ಆ ದೋಣಿಗೆ ವಿರುದ್ಧವಾಗಿ ಬೀಸಿತು. ಆ ಸಮಯದಲ್ಲಿ ಸಮುದ್ರದ ಮೇಲೆ ನಡ್ಕೊಂಡು ಬಂದು ಶಿಷ್ಯರಿಗೆ ಆತನ ಸಹಾಯ ಮಾಡಿರೋದಾದ್ರೆ ಅರ್ಧ ನದಿಯಲ್ಲಿ ಆತನ ಕೈ ಬಿಡುವ ದೇವರಲ್ಲ. ನಮ್ಮನ್ನ ಕರೆದಿರೋದು ಆತನಾಗಿದ್ರೆ ಆತನ ಕಡೆ ತನಕ ನಮ್ಮನ್ನು ನಡೆಸುವವನಾಗಿದ್ದಾನೆ. ಕೊನೆ ತನಕ ನಮ್ಮನ್ನ ಕೈ ಹಿಡಿದು ನಡೆಸಲಿಕ್ಕೆ ಈ ಲೋಕದಲ್ಲಿ ಯಾರು ಇರೋದಿಲ್ಲ. ಹಲ್ಲೆಲೂಯಾ. ನಮ್ಮ ಆಳವಾದ ಪ್ರೀತಿಯಿಂದ ನಾವು ಈ ಲೋಕದಲ್ಲಿ ತಿಳ್ಕೊಂಡಿರೋದು ತಾಯಿಯ ಪ್ರೀತಿಯಾಗಿದೆ. ತಾಯಿಯ ಪ್ರೀತಿ, ಆ ಪ್ರೀತಿಗಿಂತಲೂ ಶ್ರೇಷ್ಠವಾದ ಪ್ರೀತಿಯಾಗಿದೆ ದೇವರ ಪ್ರೀತಿ. ಹೆತ್ತ ತಾಯಿ ನಮ್ಮನ್ನು ಮರೆತಾಳು, ಆದ್ರೆ ಯೇಸು ನಮ್ಮನ್ನು ಮರೆಯುವುದಿಲ್ಲ. ಅದಾಗಿದೆ ದೇವರ ವಾಕ್ಯ ಹೇಳುವಂಥದ್ದು. ಯಾಕೆ ನಾನು ಆ ತರ ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರೆ, ಹುಟ್ಟಿದ ಮಕ್ಕಳನ್ನ ಕಸದ ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗಿ ಎಸೆದು ಹೋಗುವಂತ ತಾಯಿಯಂದಿರಿದ್ದಾರೆ. ಹುಟ್ಟಿದ ಮಕ್ಕಳನ್ನ ಕೆಳಗಡೆ ಹಾಕೊಂಡು ತುಳಿಯುವಂತ ತಾಯಿಯಂದಿರಿದ್ದಾರೆ. ಆದ ಕಾರಣ ತಾಯಿಯ ಪ್ರೀತಿ ಅಲ್ಲ ದೊಡ್ಡದು, ದೇವರ ಪ್ರೀತಿಯಾಗಿದೆ ದೊಡ್ಡದು. ಈ ಹಗಲು ವೇಳೆಯಲ್ಲಿ ಎಲ್ಲ ಪ್ರೀತಿಯು ಸಮಾಧಿಯವರೆಗೆ ಮಾತ್ರ ಬರುವಂಥದ್ದು ಈ ಭೂಮಿಯಲ್ಲಿ. ಅದು ಎಷ್ಟೇ ದೊಡ್ಡ ಪ್ರೀತಿ ಆಗಿರಲಿ, ಅದು ಸಮಾಧಿಯವರೆಗೆ ಮಾತ್ರ ಬರುವಂಥದ್ದು. ಆದರೆ ಸಮಾಧಿಯಿಂದ ಆಚೆಗೂ ನಮ್ಮ ಜೊತೆಯಲ್ಲಿ ಬರುವಂತ ಒಂದು ಪ್ರೀತಿ ಇದ್ರೆ ಅದು ಯೇಸುವಿನ ಪ್ರೀತಿಯಾಗಿದೆ. ಈ ಹಗಲುಗಳಲ್ಲಿ ಆ ಪ್ರೀತಿಯನ್ನು ಹುಡುಕಿ ಬಂದಿರುವ ಎಲ್ಲ ದೇವರ ಮಕ್ಕಳನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ನನ್ನಯ ಪ್ರಭುವೆ ನಿನ್ನ ಹುಡುಕಿ ಬರುವೆ, ನೀ ನನ್ನ ವಿಮೋಚಕನು. ಆ ದೇವರನ್ನ ಹುಡುಕಿ ಬಂದಿರುವ ಎಲ್ಲ ದೇವರ ಮಕ್ಕಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರ ಒಂದು ವಿಷಯ, ಇವತ್ತು ನಾವು ಆತನನ್ನು ಹುಡುಕಿ ಬರೋದಕ್ಕಿಂತ ಮುಂಚೆನೆ ಆತನ ನಮ್ಮನ್ನು ಹುಡುಕಿ ಬಂದಿದ್ರು. ನಾವು ಪಾಪದಲ್ಲಿ ಒದ್ದಾಡ್ತಾ ಇರುವಾಗಲೇ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಿದ್ರು. ಆದ ಕಾರಣ ತಾನೇ ಇವತ್ತು ನಾವು ಆತನನ್ನು ಹುಡುಕಿ ಬಂದಿರೋದು. ನಾನು ಮತ್ತೆ ಹೇಳ್ತೇನೆ, ನಾವು ಆತನನ್ನು ಹುಡುಕಿ ಹೋಗೋದಕ್ಕಿಂತ ಮುಂಚೆನೆ ಆಗಿದೆ ಆತನ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದು. ಆದ ಕಾರಣ ಆಗಿದೆ ಹಾಡಿನಲ್ಲಿ ಹಾಡಿದ್ದು, ನನ್ನಯ ಪ್ರಭುವೆ ನಿನ್ನ ಹುಡುಕಿ ಬರುವೆ, ನೀ ನನ್ನ ವಿಮೋಚಕನು. ಪಾಪದಿ ಬಿದ್ದಂತ ನನ್ನ ಹುಡುಕಿ ಬಂದು ರಕ್ಷಿಸಿದ ದೇವನು. ನಾನೊಂದು ಕಾಲದಲ್ಲಿ ಪಾಪದಲ್ಲಿ ನಡೆದಂತ ಒಂದು ವ್ಯಕ್ತಿ ಆಗಿದ್ದೆ.
ಆ ರೀತಿಯಲ್ಲಿ ನಡೆದಂತ ಸಮಯದಲ್ಲಿ ದೇವರು ನನ್ನನ್ನು ಹುಡ್ಕೊಂಡು ಬಂದಿಲ್ಲ ಅಂದಿದ್ದಿದ್ರೆ ನಾನಿವತ್ತು ಇಲ್ಲಿ ನಿಂತ್ಕೊಳ್ತಾ ಇರಲಿಲ್ಲ. ಎಲ್ಲಾದ್ರೂ ಯಾರ ಜೊತೆನಾದ್ರೂ ಕೂಡ್ಕೊಂಡು ಮಜಾ ಮಾಡಿ ಅವರಿಂದ ಆ ಹುಡುಗಿಯಿಂದ ಈ ಹುಡುಗಿಯಿಂದ ಸುತ್ತಾಡಿಕೊಂಡು ನಡಿಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ದೇವರು ನನ್ನನ್ನು ಮುಟ್ಟಿದ್ರಿಂದ ಆಗಿದೆ ಇವತ್ತು ನಿಮ್ಮ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಹಲ್ಲೆಲೂಯಾ. ನಾವು ಆತನನ್ನು ಹುಡುಕಿ ಹೋಗೋದಕ್ಕಿಂತ ಮುಂಚೆನೆ ಆತ ನಮ್ಮನ್ನು ಹುಡುಕಿ ಬರುವ ದೇವರಾಗಿದ್ದಾರೆ. ಆಗಿದೆ ಮತ್ತೊಂದು ಹಾಡಲ್ಲಿ ನಾವು ಈ ರೀತಿ ಹೇಳೋದು, ನಾ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದಾರಯ್ಯ, ನಾ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದಾರಯ್ಯ. ನಾವು ಹುಡುಕಿ ಹೋಗೋದಕ್ಕಿಂತ ಮುಂಚೆನೆ ಆತನು ನಮ್ಮನ್ನ ಹುಡುಕಿಕೊಂಡು ಬಂದಂತ ದೇವರಾಗಿದ್ದಾನೆ. ಯಾವಾಗಲೂ ಅದನ್ನ ನೆನೆಸಿ ಸಂತೋಷ ಉಳ್ಳಂತ ಎಷ್ಟು ಜನ ಇದ್ದೀರಾ? ನಮ್ಮನ್ನು ಹುಡುಕಿಕೊಂಡು ಬರುವಂತವ್ರು ಈ ಭೂಮಿಯಲ್ಲಿ ಯಾರು ಇಲ್ಲ. ಆದ್ರೆ ನಾವು ಎಲ್ಲಿದ್ರು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುವಂತ, ನಮ್ಮ ಒಂಟಿತನದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬರುವಂತ, ನಾವು ಕಣ್ಣೀರು ಸುರಿಸುವಾಗ ನಮ್ಮನ್ನು ಹುಡುಕಿಕೊಂಡು ಬರುವಂತ, ನಾವು ಕಣ್ಣೀರು ಸುರಿಸಿ ನಮ್ಮ ದಿಂಬುಗಳು ತೇವವಾಗುವಾಗಲೂ ನಮ್ಮನ್ನು ಹುಡುಕಿಕೊಂಡು ಬರುವಂತ ಒಬ್ಬ ದೇವರಿದ್ದಾರೆ. ಯಾವಾಗಲೂ ಆ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಆತನ ಯಾವುದೋ ಸ್ಥಳದಲ್ಲಿ ಕೂತ್ಕೊಂಡು ಇಲ್ಲಿಗೆ ಬನ್ನಿ ಎಂಬುದಾಗಿ ಹೇಳುವಂತ ದೇವರಲ್ಲ. ನಾವೆಲ್ಲಿ ಕೂತು ಆತನ ಅಪ್ಪ ತಂದೆ ಎಂಬುದಾಗಿ ಕರೆದ್ರು ಅಲ್ಲಿಗೆ ಆತನ ಇಳಿದು ಬರುವಂತ ದೇವರಾಗಿದ್ದಾರೆ. ಇಲ್ಲಿ ಆತನಿದ್ದಾನೆ ಅನ್ನೋದಕ್ಕೆ ಏನ್ ಪ್ರೂಫ್? ಇಲ್ಲಿ ಆತನಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಏನಂದ್ರೆ ಬೇರೆ ಎಲ್ಲೂ ಇಲ್ಲದೆ ಇರುವ ಸಮಾಧಾನ ಇಲ್ಲಿದೆ, ಬೇರೆ ಎಲ್ಲೂ ಇಲ್ಲದೆ ಇರುವಂತ ಸಂತೋಷ ಇಲ್ಲಿದೆ, ಬೇರೆ ಎಲ್ಲೂ ಇಲ್ಲದೆ ಇರುವಂತ ನೆಮ್ಮದಿ ಈ ಸ್ಥಳದಲ್ಲಿ ಇದೆ. ಆದ ಕಾರಣ ನಾನು ಹೇಳ್ತೇನೆ, ಆತನು ಇಲ್ಲಿ ಇಳಿದು ಬಂದಿದ್ದಾನೆ. ಒಂದು ವಿಷಯ ಹೇಳ್ತಾನೆ, ನಿಮಗ್ ಸಮಾಧಾನ ಕೊಡ್ಲಿಕ್ಕೆ ನಮಗಾಗೋದಿಲ್ಲ, ನಿಮಗ್ ಸಮಾಧಾನ ಕೊಡ್ಲಿಕ್ಕೆ ಒಬ್ಬ ಮನುಷ್ಯರಿಗೂ ಆಗೋದಿಲ್ಲ, ನಿಮಗ್ ಸಂತೋಷ ಕೊಡ್ಲಿಕ್ಕೆ ಯಾವ ಮನುಷ್ಯರಿಗೂ ಆಗೋದಿಲ್ಲ. ಸಂತೋಷ ಸಮಾಧಾನವನ್ನ ಕೊಡ್ಲಿಕ್ಕೆ ಶಕ್ತನಾದ ಒಬ್ಬನು ಮಾತ್ರ, ಅದು ಯೇಸು ಮಾತ್ರ. ಆ ಯೇಸು ಯಾವಾಗಲೂ ಬೆಳೆ ನಮ್ಮ ಮಧ್ಯದಲ್ಲಿದ್ದಾರೆ. ಈ ವಾಕ್ಯ ಹೇಳುವಾಗ ಯಾಕೆ ಸಮಾಧಾನ ಸಿಗುತ್ತೆ? ವಾಕ್ಯ ಹೇಳುವಾಗ ಯಾಕೆ ಸಂತೋಷ ಸಿಗುತ್ತೆ? ವಾಕ್ಯ ಹೇಳಿದಾಗ ಯಾಕೆ ರೋಗಿಗಳಿಗೆ ಬಿಡುಗಡೆ ಆಗುತ್ತೆ? ವಾಕ್ಯ ಹೇಳಿದಾಗ ಯಾಕೆ ಮದ್ಯಪಾನ ಬಿಡ್ಬೇಕು ಅನ್ಸುತ್ತೆ? ವಾಕ್ಯ ಹೇಳುವಾಗ, ವಾಕ್ಯ ಮಾತಾಡುವಾಗ ಯಾಕೆ ನಾನು ಪಾಪ ಮಾಡೋದು ಬಿಡ್ಬೇಕು ಅನ್ಸುತ್ತೆ? ಯಾಕೆ ಅಂತ ಹೇಳಿದ್ರೆ ವಾಕ್ಯದಲ್ಲಿ ಯೇಸು ಇರೋದ್ರಿಂದ. ನಮ್ಮ ಮಾತಿನ ಚಾತುರ್ಯ ಅಲ್ಲ, ನಮಗ್ ಚೆನ್ನಾಗಿ ಮಾತಾಡಕ್ ಗೊತ್ತಿರೋದ್ರಿಂದ ಅಲ್ಲ, ನಾವು ಹಲ್ಲೆಲೂಯಾ ನಾವು ಮಾತನಾಡುವಂತ ಮಾತಿನಲ್ಲಿ ಯೇಸು ಇರೋದ್ರಿಂದ ಆಗಿದೆ ಕೇಳುವಂತ ಜನಗಳಿಗೆ ಸಮಾಧಾನ ಸಿಗೋದು. ಯಾವಾಗಲೂ ಬೆಳೆಯಲ್ಲಿ ಆ ಸಮಾಧಾನ ಸಂತೋಷ ಅನುಭವಿಸಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಒಂದು ಅನೌನ್ಸ್ಮೆಂಟ್ ಹೇಳಿ ನಾನು ಮುಂದೆ ಹೋಗ್ಲಿಕ್ಕೆ ಬಯಸ್ತೇನೆ. ಬುಧವಾರ ನಮ್ಮ ಮುಂಭಾಗದಲ್ಲಿ ಆ ಪೆಂಡಲ್ ಅನ್ನು ಹಾಕಿ ನಾವು ಕ್ರಿಸ್ಮಸ್ ಅನ್ನ ನಡೆಸಲಿಕ್ಕೆ ಹೋಗ್ತಾ ಇದ್ದೇವೆ. ನೀವೆಲ್ಲರೂ ಜೊತೆಯಾಗಿ ನಿಂತು ಸಹಕರಿಸಬೇಕೆಂಬುದಾಗಿ ನಿಮ್ಮೆಲ್ಲರ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಷ್ಟೊಂದಿಗೆ ಸಂತೋಷ ಇದೆ. ಹಲ್ಲೆಲೂಯಾ. ಈ ಗ್ರಾಮದಲ್ಲಿರುವಂತಹ ಜನಗಳನ್ನೆಲ್ಲ ನಾವು ಕರೆಯೋಣ, ಅವರಿಗೆ ನಮ್ಮ ಹಲ್ಲೆಲೂಯಾ ಪ್ರೀತಿಯ ಔತಣವನ್ನ ನೀಡೋಣ. ಅವರ ಮುಂಭಾಗದಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನ ನಾವು ನಡೆಸೋಣ. ದೇವರದಕ್ಕಾಗಿ ನಾವೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ದೇವರು ನಿಜವಾಗಿ ದೊಡ್ಡ ಕಾರ್ಯಗಳನ್ನ ಈ ದಿನಮಾನಗಳಲ್ಲಿ ಮಾಡಿದ್ದಾರೆ. ಒಂದು ವಾಕ್ಯವನ್ನು ಓದೋಣ. ವಿಮೋಚನಾ ಕಾಂಡ ಪುಸ್ತಕ, ಅದು ನಿಮ್ಮ ನೆನಪಲ್ಲಿರಬೇಕು. 25ನೇ ತಾರೀಕು ಕ್ರಿಸ್ಮಸ್ ಇರೋದು. ನೀವು ಅದಕ್ಕೆ ಬೇಕಾಗಿರುವಂತ ಪ್ರೋಗ್ರಾಮ್ಗಳಿಗೆ ಇವತ್ತು ಭಾನುವಾರ ಈ ಆರಾಧನೆ ಕಳೆದ ನಂತರ ಎಲ್ಲರೂ ಪ್ರಿಪೇರ್ ಆಗ್ಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದೇವರ ಆಶೀರ್ವದಿಸಲಿ. ವಿಮೋಚನಾ ಕಾಂಡ ಪುಸ್ತಕ 30ನೇ ಅಧ್ಯಾಯ ಅದರ 22ನೇ ವಾಕ್ಯದಿಂದ, ವಿಮೋಚನಾ ಕಾಂಡ ಪುಸ್ತಕ 30ನೇ ಅಧ್ಯಾಯ ಅದರ 22ನೇ ವಾಕ್ಯದಿಂದ ಶಬ್ದವಿದ್ದು ಓದ್ಬೇಕಾಗಿ ಕೇಳ್ಕೊಳ್ತಾನೆ. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚಕ್ಕೆ, 250 ತೊಲೆ ಸುಗಂಧವಾದ ಬಜೆ, 500 ತೊಲೆ ದಾಲ್ಚಿನಿ, 6.5 ಸೇರು ಓಲಿವ ತೈಲ ಇವುಗಳನ್ನೆಲ್ಲ ತೆಗೆದುಕೊಂಡು ಬುಕ್ಕಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಆದ್ದರಿಂದ ದೇವರ ದರ್ಶನದ ಗುಡಾರ, ಆಜ್ಞಾಶಾಸನಗಳ ಮಂಜೂಷ, ಮೇಜು, ಮೇಜಿನ ಉಪಕರಣಗಳು, ದೀಪಸ್ತಂಭದ ಉಪಕರಣಗಳು, ಧೂಪವೇದಿ, ಯಜ್ಞವೇದಿಯ ಉಪಕರಣಗಳು, ಗಂಗಾಳ, ಅದರ ಪೀಠ ಇವುಗಳನ್ನೆಲ್ಲ ಅಭಿಷೇಕಿಸಿ ಅವು ಅತಿ ಪರಿಶುದ್ಧವಾಗುವಂತೆ ಪ್ರತಿಷ್ಠಿಸಬೇಕು. ಸಾಕು. ಬಹಳ ಪ್ರಾರ್ಥನೆಯೊಂದಿಗೆ ಯಾಗಲುಗಳಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಆಗಿರೋಣ. ಕಳೆದ 2 ದಿನಗಳ ಹಿಂದೆ ಗೂಗಲ್ ಮೀಟ್ ಅಲ್ಲಿ ಮಾತನಾಡದಂತ ಒಂದು ವಾಕ್ಯದ ಭಾಗವಾಗಿದೆ ಇದು. ಆದ್ರೆ ಅವತ್ತು ಮಾತನಾಡಿದ ವಿಷಯ ಅಲ್ಲ, ಇವತ್ತು ಮಾತನಾಡ್ಲಿಕ್ಕಾಗಿ ಬಯಸ್ತಾ ಇರುವಂತದ್ದು. ದೇವರ ಆತ್ಮನು ನಡೆಸುವಂತ ಆಳದೆಡೆಗೆ ನಾವು ಪ್ರವೇಶ ಮಾಡೋಣ. ನಾನು ನೆನ್ನೆ ರಾತ್ರಿ ಗೂಗಲ್ ಮೀಟ್ ಅಲ್ಲಿ ಹೇಳಿದ ಪ್ರಕಾರ ಒಂದು ವಾಕ್ಯಕ್ಕೆ ಸಮುದ್ರಕ್ಕಿಂತ ಹೆಚ್ಚು ಆಳವಿದೆ. ಆದ ಕಾರಣ ಎಷ್ಟು ಸಲ ಮಾತನಾಡಿದ್ರು ವಾಕ್ಯ ಮುಗಿಯಲ್ಲ.
ಹಲ್ಲೆಲೂಯ. ಆದ್ರೆ ಇನ್ನಿರುವಂತ ಒಂದು ಅರ್ಧ ಗಂಟೆಗಳ ಕಾಲ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಬಹಳ ಹಲ್ಲೆಲೂಯ ತೆರೆದ ಹೃದಯದೊಂದಿಗೆ, ಹಂಬಲದೊಂದಿಗೆ, ಪ್ರಾರ್ಥನೆಯೊಂದಿಗೆ ಆಗಿರೋಣ. ದೇವರೇ, ಇವತ್ತು ನನ್ನ ಜೊತೆ ಮಾತಾಡಪ್ಪ, ನನ್ನ ಪರಿಸ್ಥಿತಿ ಬದಲಾಯಿಸಪ್ಪ, ನನ್ನ ಕುಟುಂಬದ ಪರಿಸ್ಥಿತಿ ಬದಲಾಯಿಸು ಎಂಬುದಾದ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರೋಣ. ನಿಶ್ಚಯವಾಗಿ ದೇವರ ಆತ್ಮನು ಈ ವಾಕ್ಯಗಳ ಮೂಲಕ ನಿಮ್ ಸಂಗಡ ಮಾತನಾಡ್ತಾರೆ. ಹಲ್ಲೆಲೂಯ. ನನ್ನ ಕನ್ನಡ ಸ್ಪಷ್ಟವಾಗಿ ಅರ್ಥ ಆಗ್ತಿರುವಂತ ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವು ನೋಡಿದ್ದು, ದೇವರು ಮೋಶೆ ಅನ್ನುವಂತ ದೇವರ ಭಕ್ತನಿಗೆ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಒಂದು ವಿಷಯವನ್ನು ಹೇಳ್ತಿದ್ದಾರೆ. ಆ ವಿಷಯ ಏನಂದ್ರೆ, ನೀನು ಅಭಿಷೇಕ ತೈಲವನ್ನ ರೆಡಿ ಮಾಡಬೇಕು. ಏನನ್ನ? ನೀನು ಅಭಿಷೇಕ ತೈಲವನ್ನ ರೆಡಿ ಮಾಡಬೇಕು. ಅಭಿಷೇಕ ತೈಲವನ್ನ ರೆಡಿ ಮಾಡ್ಲಿಕ್ಕೆ ಏನೇನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನ ದೇವರೊಂದು ಲಿಸ್ಟ್ ಅನ್ನ ಮೋಶೆಗೆ ಹೇಳ್ತಾ ಇದ್ದಾರೆ. ಅದೇನೇನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಎಷ್ಟೆಷ್ಟು ಎಂಬುದಾಗಿಯೂ ಅಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿಯಲ್ಲಿ ಆ ಅಭಿಷೇಕ ತೈಲವನ್ನ ರೆಡಿ ಮಾಡಬೇಕು. ದೇವರು ಹೇಳಿದಂತಹ ವಿಷಯಗಳನ್ನೆಲ್ಲ ತಂದು ಜಜ್ಜಿ ಅದರಲ್ಲಿರುವಂತಹ ರಸವನ್ನ ಹೊರತೆಗೆದು ಈ ರೀತಿಯಲ್ಲಾಗಿದೆ ಅಭಿಷೇಕ ತೈಲವನ್ನ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಉಂಟು ಮಾಡ್ತಾ ಇತ್ತು. ಈ ಅಭಿಷೇಕ ತೈಲವನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು? ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ದೇವರ ಅಭಿಷೇಕ ಮಾಡ್ತಾ ಇದ್ದು 3 ರೀತಿಯಾದ ಜನಗಳಿಗೆ. ಒಂದು, ರಾಜರುಗಳಿಗೆ. ಯಾರ ಮೇಲೆ ಈ ತೈಲ ಹಾಕಲಾಗುತ್ತೋ ಅವರ ಮೇಲೆ ರಾಜನ ಅಭಿಷೇಕ ಬರುತ್ತೆ. ಅದು ಕಳೆದ ನಂತರ ಅವರು ರಾಜರಾಗ್ತಾರೆ. ಅದು ನಂತರ ಅಭಿಷೇಕ ಮಾಡ್ತಾ ಇದ್ದಿದ್ದು ಪ್ರವಾದಿಗಳಿಗೆ. ಈ ಅಭಿಷೇಕ ತೈಲವನ್ನ ತೆಗೆದುಕೊಂಡೋಗಿ ಪ್ರವಾದಿಗಳ ಮೇಲೆ ಹಾಕಿದ್ರೆ ಅವರು ಪ್ರವಾದಿಗಳಾಗ್ತಾರೆ. ಪ್ರವಾದಿ ಅಭಿಷೇಕ ಉಳ್ಳವರ ಮೇಲೆ ಆ ಅಭಿಷೇಕ ತೈಲವನ್ನ ಹಾಕುವಾಗ ಅದರ ನಂತರ ಅವರು ಪ್ರವಾದಿಗಳಾಗ್ತಾರೆ. ನಂತರ ಈ ಅಭಿಷೇಕ ತೈಲವನ್ನ ಯಾಜಕರುಗಳಿಗೆ ತಗೊಂಡೋಗ್ತಾರೆ. ಈ ರೀತಿಯಾದ 3 ರೀತಿಯಾದ ಜನಗಳನ್ನ ಅಭಿಷೇಕಿಸೋದಕ್ಕೋಸ್ಕರ, ನೇಮಕ ಮಾಡೋದಕ್ಕೋಸ್ಕರ, ದೇವರ ಕೆಲಸಕ್ಕಾಗಿ ಇವರನ್ನ ಬೇರ್ಪಡಿಸೋದಕ್ಕೋಸ್ಕರ ಆಗಿತ್ತು ಈ ಅಭಿಷೇಕ ತೈಲವನ್ನ ಉಂಟು ಮಾಡ್ಲಿಕ್ಕೆ ದೇವರು ಹೇಳಿದ್ದು. 3 ರೀತಿಯಾದ ಜನಗಳು ಯಾರು ಅಂತ ಹೇಳ್ತೀರಾ? ಓಕೆ, ರಾಜರು, ಯಾಜಕರುಗಳು, ಪ್ರವಾದಿಗಳು. ಈ ರೀತಿಯಾದ 3 ಜನಗಳನ್ನ ದೇವರ ಸೇವೆಗಾಗಿ ನೇಮಕ ಮಾಡ್ಲಿಕ್ಕೋಸ್ಕರ ಆಗಿತ್ತು ಅಭಿಷೇಕ ತೈಲವನ್ನ ಉಂಟು ಮಾಡ್ಲಿಕ್ಕೆ ದೇವರು ಮೋಶೆಗೆ ಹೇಳಿದ್ದು. ಮೋಶೆ ದೇವರು ಹೇಳಿದ ಪ್ರಕಾರನೇ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಬಂದು ಅದನ್ನ ಜಜ್ಜಿ ಅಭಿಷೇಕ ತೈಲವನ್ನ ಉಂಟು ಮಾಡ್ತಾ ಇದ್ದನು. ಹೀಗೆ ಅಭಿಷೇಕ ತೈಲವನ್ನ ಅಲ್ಲಿ ಉಂಟು ಮಾಡಿದನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಅಭಿಷೇಕ ತೈಲವನ್ನ ಉಪಯೋಗಿಸ್ತಾ ಇದ್ದಿದ್ದು ಕೇವಲ ರಾಜರು, ಪ್ರವಾದಿಗಳು, ಯಾಜಕರುಗಳಿಗೆ ಮಾತ್ರವಲ್ಲ, ಕೆಲವೊಂದು ವಸ್ತುಗಳಿಗೂ ಕೂಡ ಈ ಅಭಿಷೇಕ ತೈಲವನ್ನ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಹಚ್ಚಲಾಗುತ್ತಾ ಇತ್ತು. ಯಾವ ವಸ್ತುಗಳಿಗೆ? ಆಲಯದ ಒಳಗಡೆ, ದೇವದರ್ಶನ ಗುಡಾರದ ಒಳಗಡೆ ಉಪಯೋಗಿಸತಕ್ಕ ವಸ್ತುಗಳನ್ನ ಕೂಡ ಈ ಅಭಿಷೇಕ ತೈಲದಿಂದ ಶುದ್ಧೀಕರಿಸೋದನ್ನ ನಾವಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದರ ಇತಿಹಾಸವನ್ನ ನಾನು ಈ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇರೋಕೆ ಕಾರಣ, ಇದರ ಪ್ರಕಟಣೆ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗಲಿಕ್ಕೆ. ಹಲ್ಲೆಲೂಯಾ. ಹೀಗೆ ಆ ದೇವದರ್ಶನ ಗುಡಾರದ ಒಳಗಡೆ ಅತಿ ಪವಿತ್ರ ಸ್ಥಳ ಇದೆ, ಪರಿಶುದ್ಧ ಸ್ಥಳ ಇದೆ, ಅಂಗಳ ಅನ್ನುವಂತ 3 ಡಿಪಾರ್ಟ್ಮೆಂಟ್ಗಳಿದೆ. ಆ ರೀತಿಯಲ್ಲಾಗಿತ್ತು ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಆಲಯವನ್ನ ಕಟ್ಟುತ್ತಾ ಇದ್ದಿದ್ದು. ಆ ರೀತಿಯಲ್ಲಾಗಿದೆ ಕಟ್ಟಲಿಕ್ಕೆ ದೇವರು ಹೇಳಿದ್ದು. ಆ ಆಲಯದ ಒಳಗಡೆ ಕೆಲವೊಂದು ವಸ್ತುಗಳನ್ನು ಇಡಲಾಗುತ್ತಾ ಇತ್ತು. ಮಂಜೂಷ, ಮೇಜು, ದೀಪಸ್ತಂಭ, ಯಜ್ಞವೇದಿ, ಈ ರೀತಿಯಾದ ಅನೇಕ ವಸ್ತುಗಳು, ಅನೇಕ ಉಪಕರಣಗಳನ್ನ ಆಲಯದ ಒಳಗಡೆ ಇಡಲಾಗುತ್ತಾ ಇತ್ತು. ಎಲ್ಲಿಂದಲೋ ಒಬ್ಬ ಆಚಾರ್ಯ ಕೈಯಲ್ಲಿ ಇದನ್ನ ಮಾಡಿಸ್ಕೊಂಡು ಬಂದು ಸುಮ್ಮನೆ ಒಳಗಡೆ ಇಡ್ಲಿಕ್ಕೆ ಆಗಲ್ಲ. ಆಲಯದ ಒಳಗಡೆ ಇಡೋದಕ್ಕಿಂತ ಮುಂಚೆ ಆ ವಸ್ತುವನ್ನ, ಆ ಉಪಕರಣವನ್ನ ಅಭಿಷೇಕ ತೈಲದಿಂದ ಶುದ್ಧೀಕರಿಸಬೇಕು. ಹಲ್ಲೆಲೂಯಾ. ಅದನ್ನಾಗಿದೆ ದೇವರಲ್ಲಿ ಮೋಶೆಗೆ ಹೇಳಿಕೊಡ್ತಾ ಇರುವಂಥದ್ದು. ಈ ಹಗಲು ವೇಳೆಯಲ್ಲಿ ಅಭಿಷೇಕ ನನಗೂ ಬೇಕು ಎಂಬುದಾಗಿ ಬಯಸುವಂತ ಯಾರಾದ್ರಿದ್ರೆ ಅಂತವರನ್ನ ನೆನೆಸಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ದೇವರ ಅಭಿಷೇಕವನ್ನ ಕೊಡ್ತಾ ಇದ್ದಿದ್ದು ರಾಜರಿಗೆ, ಪ್ರವಾದಿಗಳಿಗೆ ಮತ್ತು ಯಾಜಕರುಗಳಿಗೆ ಮಾತ್ರ. ಆದರೆ ಈ ಕಾಲದಲ್ಲಿ, ಹೊಸ ಒಡಂಬಡಿಕೆ ಈ ಕಾಲದಲ್ಲಿ ದೇವರ ಅಭಿಷೇಕವನ್ನ ಕೊಡ್ಲಿಕ್ಕಾಗಿ ಬಯಸ್ತಾ ಇರುವಂತದ್ದು ರಾಜರಿಗೆ, VIP-ಗಳಿಗೆ, ದೊಡ್ಡ ದೊಡ್ಡ ಜಾತಿಯವರಿಗೆ ಮಾತ್ರವಲ್ಲ, ದೇವರ ಅಭಿಷೇಕವನ್ನ ಎಲ್ಲ ಜನಗಳಿಗೂ ಕೊಡ್ಲಿಕ್ಕಾಗಿ ಬಯಸಿದ್ದಾರೆ.
ಅಭಿಷೇಕ ಅನ್ನುವಂಥದ್ದು ಕೇವಲ ರಾಜರುಗಳಿಗೆ, ಯಾಜಕರುಗಳಿಗೆ, ಪ್ರವಾದಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಈ ಕಾಲದಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತೆ, ನಾನು ಕಡೇ ದಿನಗಳಲ್ಲಿ ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸ್ತೇನೆ, ನನ್ನ ಅಭಿಷೇಕವನ್ನ ಸುರಿಸ್ತೇನೆ. ನೀನ್ ಯಾವುದೇ ಜಾತಿಯವನಾಗಿರ್ಬೋದು, ನೀನ್ ಯಾವುದೇ ವರ್ಗಕ್ಕೆ ಸೇರಿದವನಾಗಿರ್ಬೋದು, ನೀನ್ ದುಡ್ಡಿರೋವನಾಗಿರ್ಬೋದು, ಇಲ್ಲದೆ ಇರೋವನಾಗಿರ್ಬೋದು, ನೀನ್ ಬೆಳ್ಳಗಿರುವವನಾಗಿರ್ಬೋದು, ಕಪ್ಪಗಿರುವವನಾಗಿರ್ಬೋದು, ಹಲ್ಲೆಲೂಯಾ, ನೀನ್ ಯಾವುದೇ ವರ್ಗಕ್ಕೆ ಸೇರಿದವನಾಗಿದ್ರು ಕೂಡ ದೇವರ ಅಭಿಷೇಕದಿಂದ ನಿಮ್ಮನ್ನ ತುಂಬಿಸಲಿಕ್ಕಾಗಿ ಬಯಸಿದ್ದಾರೆ. ಆ ಅಭಿಷೇಕ ನನಗೂ ಬೇಕು ಎಂಬುದಾಗಿ ಆಸೆ ಪಡುವಂತ ಯಾರಾದ್ರೂ ಈ ಹಗಲು ವೇಳೆಯಲ್ಲಿ ಇದ್ರೆ ನಿಶ್ಚಯವಾಗಿ ದೇವರು ನಿಮ್ಮನ್ನ ಅಭಿಷೇಕದಿಂದ ತುಂಬಿಸ್ತಾರೆ. ದೇವರು ನಿಮ್ಮನ್ನ ಅಭಿಷೇಕದಿಂದ ತುಂಬಿಸ್ತಾರೆ. ಅಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಭಿಷೇಕ ನಿನ್ನ ಮೇಲೆ ಬಂದ್ರೆ ನೀನ್ ಇದ್ದ ಹಾಗೆ ಇರೋದಿಲ್ಲ. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಅವ್ರಿಗೆ ಏನ್ ವ್ಯತ್ಯಾಸ ಆಗುತ್ತೆ? ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಅವನು ಮುಂಚೆ ಮಾತಾಡಿದ ತರ ಮಾತಾಡೋದಿಲ್ಲ. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಮುಂಚೆ ಮಾಡುತ್ತಾ ಇದ್ದಂತ ಕೆಟ್ಟ ಕಾರ್ಯಗಳನ್ನು ಅವನಿನ್ನು ಮಾಡೋದಿಲ್ಲ. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಅವನು ತನ್ನ ಪಾಪ ಸ್ವಭಾವವನ್ನು ಬಿಡ್ತಾನೆ, ಅವನು ತನ್ನ ಕೆಟ್ಟ ಕೆಟ್ಟ ಮಾತುಗಳನ್ನು ಬಿಡ್ತಾನೆ, ಅವನು ತನ್ನ ಕೆಟ್ಟ ನೋಟವನ್ನು ಬಿಡ್ತಾನೆ. ಕೆಲವರು ಹೇಳ್ತಾರೆ ನನಗೆ ಅಭಿಷೇಕ ಸಿಕ್ಕಿದೆ ಅಂತ, ಆದ್ರೆ ಅವರ ಕೆಟ್ಟ ಮಾತುಗಳು ಇನ್ನೂ ಹೋಗಿಲ್ಲ, ಹಾಗಾದ್ರೆ ಅವರ ಮೇಲೆ ಅಭಿಷೇಕ ಬಂದಿಲ್ಲ. ಅಭಿಷೇಕ ಒಬ್ಬನ ಮೇಲೆ ಬಂದ್ರೆ, ದೇವರು ಒಬ್ಬನನ್ನ ಅಭಿಷೇಕಿಸಿದ್ರೆ ಅವನ ವ್ಯಕ್ತಿಯೇ ಬದಲಾಗುತ್ತಾನೆ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ದೇವರು ಕೆಲವರನ್ನು ಅಭಿಷೇಕಿಸಿದ್ದಾರೆ. ಅಲ್ಲಿ ಕುರುಬನಿಗೆ ದೇವರ ಅಭಿಷೇಕ ಮಾಡಿದಾಗ ಕುರುಬನು ರಾಜನಾಗಿ ಮಾರ್ಪಟ್ಟಿದ್ದಾನೆ. ತೊದಲು ಮಾತಿನವನಿಗೆ ದೇವರ ಅಭಿಷೇಕವನ್ನ ಕೊಟ್ಟಾಗ ತೊದಲು ಮಾತನಾಡುವಂತ ಒಬ್ಬ ವ್ಯಕ್ತಿ 30 ಲಕ್ಷ ಜನಗಳನ್ನ ದೇವರಿಗಾಗಿ ಗೆದ್ದಂತ ಒಬ್ಬ ಮನುಷ್ಯನಾಗಿ ಮಾರ್ಪಟ್ಟಿದ್ದಾನೆ. ಹಾಗಾದ್ರೆ ಅಭಿಷೇಕ ಒಬ್ಬನ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಒಬ್ಬ ವ್ಯಕ್ತಿಯ ಮೇಲೆ ಅಭಿಷೇಕ ಬಂದ್ರೆ ಅವನ ವ್ಯಕ್ತಿತ್ವವೇ ಬದಲಾಗುತ್ತೆ. ನಾನು ಮತ್ತೆ ಹೇಳ್ತೇನೆ, ಅಭಿಷೇಕ ದೇವರು ನಮಗೆ ಕೊಡುವಂಥದ್ದು ಕೇವಲ ಚಪ್ಪಾಳೆ ಹೊಡೆಯಕ್ಕಲ್ಲ. ಅಭಿಷೇಕ ದೇವರು ನಮಗೆ ಕೊಡುವಂಥದ್ದು ಸ್ವಲ್ಪ ಕುಣಿದಾಡ್ಲಿಕ್ಕೋಸ್ಕರ ಮಾತ್ರ ಅಲ್ಲ. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದರೆ ಆ ವ್ಯಕ್ತಿಯ ಸ್ವಭಾವ ಬದಲಾಗಬೇಕು. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಅವನ ಮಾತು ಬದಲಾಗಬೇಕು, ಅವನ ನೋಟ ಬದಲಾಗಬೇಕು. ಅದಾಗಿದೆ ಅಭಿಷೇಕ. ಅಭಿಷೇಕ ಅನ್ನುವಂಥದ್ದು ಚಪ್ಪಾಳೆ ಹೊಡಿಸಲಿಕ್ಕಾಗಿ ಬರುವಂಥದ್ದಲ್ಲ, ಕೇವಲ ನಮ್ಮ ಮೈಯನ್ನ ಕುಣಿದಾಡಿಸಲಿಕ್ಕಾಗಿ ಬರುವಂಥದ್ದಲ್ಲ. ಅಭಿಷೇಕ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಲಿಕ್ಕಾಗಿರುವಂಥದ್ದಾಗಿದೆ ಅಭಿಷೇಕ. ಯಾವಾಗಲೂ ನೀವು ಯಾರೇ ಆಗಿರ್ಬೋದು, ನನಗೆ ಅಭಿಷೇಕ ಬೇಕಪ್ಪ ಎಂಬುದಾಗಿ ಕರ್ತನ ಬಳಿಯಲ್ಲಿ ಕೇಳುವವರಿದ್ದರೆ ನಾನೊಂದು ವಿಷಯ ಹೇಳ್ತೇನೆ. ನೀವಿಷ್ಟು ದಿನಗಳ ಕಾಲ ಕೆಲವೊಂದು ವಿಷಯಗಳನ್ನ ಜಯಿಸಲಿಕ್ಕೆ ಬಹಳಷ್ಟು ಕಷ್ಟಪಡ್ತಿರೋರಾಗಿರ್ಬೋದು. ನಾನು ಮತ್ತೆ ಹೇಳ್ತೇನೆ, ನೀವಿಷ್ಟು ದಿನಗಳ ಕಾಲ ಕೆಲವೊಂದು ವಿಷಯಗಳನ್ನ ಜಯಿಸಲಿಕ್ಕೆ ನಿಮಗೆ ಆಗದೆ ಇರಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಬೇಡದೆ ಇರೋದನ್ನ ನೋಡತಕ್ಕ ರೀತಿಯಲ್ಲಿ ಸೈತಾನ್ ನಿಮ್ಮನ್ನ ಪ್ರೇರೇಪಿಸ್ತಾ ಇರಬಹುದು. ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡತಕ್ಕ ರೀತಿಯಲ್ಲಿ ಸೈತಾನ್ ನಿಮ್ಮನ್ನ ಪ್ರೇರೇಪಿಸ್ತಾ ಇರಬಹುದು. ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಗೆ ಅದನ್ನ ಜಯಿಸಲಿಕ್ಕೆ ಆಗದೆ ಇರಬಹುದು. ಫಾರ್ ಎಕ್ಸಾಂಪಲ್, ನೀವು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡೋದನ್ನ ಬಿಡಬೇಕು ಎಂಬುದಾಗಿ ಬಯಸುವವರಾಗಿರ್ಬೋದು, ಆದ್ರೆ ಆಗ್ತಾ ಇಲ್ಲ. ಕೆಲವು ಹ್ಯಾಬಿಟ್ಗಳನ್ನ ಬಿಡಬೇಕು ಅಂತ ಬಯಸ್ತಾ ಇರುವವರಾಗಿರ್ಬೋದು, ಆದ್ರೆ ನಿಮ್ಗೆ ಆಗ್ತಾ ಇಲ್ಲ. ಕೆಲವೊಂದು ವಿಷಯಗಳು, ಅಯ್ಯೋ ನನಗಿದು ಇಷ್ಟ ಇಲ್ಲ ಆದ್ರೂ ನಾನು ಮಾಡ್ತಿದ್ದೀನಲ್ಲ ಎಂಬುದಾಗಿ ನೀವು ಕೆಲವೊಂದು ವಿಷಯಗಳ ಬಗ್ಗೆ ಭಾರ ಪಡ್ತಿರ್ಬೋದು. ಆ ವಿಷಯಗಳನ್ನು ಜಯಿಸಲಿಕ್ಕೆ ನಿಮ್ಗೆ ಆಗಲ್ಲ. ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ಆ ವಿಷಯಗಳನ್ನು ಜಯಿಸಕ್ಕೆ ನಿಮ್ಗೆ ಆಗಲ್ಲ. ಆ ವಿಷಯವನ್ನ ನೀವು ಜಯಿಸಬೇಕಂದ್ರೆ ನಿಮ್ಮ ಮೇಲೆ ಅಭಿಷೇಕ ಬರಬೇಕು. ಆ ಅಭಿಷೇಕ ಅವುಗಳನ್ನ ಜಯಿಸಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ಕೆಲವೊಂದು ವಿಷಯಗಳನ್ನ ಜಯಿಸಲಿಕ್ಕೆ ನಿಮ್ಗೆ ಆಗ್ತಿಲ್ಲ. ಅದು ನಿಮ್ಮ ಮಾನಸಿಕ ಒತ್ತಡವಾಗಿರ್ಬೋದು, ಕೆಟ್ಟ ಕೆಟ್ಟ ಚಿಂತೆಗಳಾಗಿರ್ಬೋದು, ನೆಗೆಟಿವ್ ಚಿಂತೆಗಳಾಗಿರ್ಬೋದು. ಈ ರೀತಿಯಾದ ಅನೇಕ ವಿಷಯಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇರಬಹುದು. ಆದ್ರೆ ಅವುಗಳನ್ನ ಜಯಿಸಲಿಕ್ಕೆ ನಿಮ್ಗೆ ಸ್ವಂತವಾಗಿ ಆಗಲ್ಲ. ಆದ್ರೆ ಅಭಿಷೇಕ ಒಬ್ಬನ ಮೇಲೆ ಬಂದಾಗ ಅವನಿಗೆ ಜಯಿಸಲಿಕ್ಕೆ ಆಗದೆ ಇರುವಂತ ವಿಷಯಗಳನ್ನ ಅವನು ಜಯಿಸ್ತಾನೆ. ಇಲ್ಲಿ ನಿಂತಿರುವಂತ ಈ ಮನುಷ್ಯ, ಹಿಂಭಾಗದಲ್ಲಿ ನಿಂತಿರುವಂತ ಸೈಲಸ್, ಮಾದಕ ವಸ್ತುಗಳಿಗೆ ದಾಸನಾಗಿ ಗಾಂಜಾ ಸಪ್ಲೈ ಮಾಡಿ, ಗಾಂಜಾ ಸೇವನೆ ಮಾಡಿ, ಕುಡಿಕತನದಿಂದ ಅಲ್ಲಿ ನಡೆದಂತ ಒಬ್ಬ ಮನುಷ್ಯ. ಅದನ್ನು ಬಿಡೋದಷ್ಟು ಸುಲಭ ಅಲ್ಲ. ಎಷ್ಟು ಜನ ಇವತ್ತು ಒದ್ದಾಡ್ತಾ ಇದ್ದಾರೆ ಅದರಲ್ಲಿ. ಅದನ್ನು ಬಿಡೋದಷ್ಟು ಸುಲಭ ಅಲ್ಲ. ಆದ್ರೆ ಅಭಿಷೇಕ ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ನಮ್ಮಿಂದ ಕಳಚಿ ಹೋಗುತ್ತೆ. ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದಾಗ ಆಟೋಮೆಟಿಕ್ ಆಗಿ ಕಳಚಿ ಹೋಗುತ್ತೆ. ಕೆಲವು ವ್ಯಕ್ತಿಗಳನ್ನ ಕುಡಿಕತನದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ಕೆಲವೊಂದು ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ರಿಹ್ಯಾಬಿಟೇಷನ್ ಅಂದ್ರೆ ಡಿಹ್ಯಾಬಿಟೇಷನ್ ರಿಹ್ಯಾಬಿಟೇಷನ್ ಸೆಂಟರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಂದ ಬಂದು ಪುನಃ ಅವ್ರದ್ದು ಅದು ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಅದನ್ನ ಬಿಡ್ಲಿಕ್ಕೆ ಆಗ್ತಿಲ್ಲ.
ಆದ್ರೆ ಒಂದು ವಿಷಯ ಹೇಳ್ತೇನೆ, ಇವೆಲ್ಲದಕ್ಕೂ ಪರ್ಮನೆಂಟ್ ಸೊಲ್ಯೂಷನ್. ನಾನು ಮಾತಾಡ್ತಿರೋದು ಕುಡಿಕತನದ ಬಗ್ಗೆ ಮಾತ್ರ ಅಲ್ಲ, ಬೇರೆ ಎಲ್ಲದಕ್ಕೂ ಇರುವಂತ, ಲೋಕದಲ್ಲಿ ಈ ಬೇಡದೇ ಇರುವಂತ ಎಲ್ಲದಕ್ಕೂ ಇರುವಂತ ಪರ್ಮನೆಂಟ್ ಸೊಲ್ಯೂಷನ್ ನಮ್ಮ ಮೇಲೆ ಅಭಿಷೇಕ ಬರುವಂತದ್ದಾಗಿದೆ. ನಮ್ಮ ಮೇಲೆ ಅಭಿಷೇಕ ಬರುವಂತದ್ದಾಗಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಬ್ರದರ್ ಇಲ್ಲಿ ಎಣ್ಣೆ ಏನು ಇಲ್ವಲ್ಲ, ಇಲ್ಲಿ ತೈಲ ಏನು ಇಲ್ವಲ್ಲ, ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಎಣ್ಣೆ ಇದ್ರೆ ಎಲ್ಲ ಸರಿಯಾಗ್ತಿತ್ತಲ್ಲ, ಆದ್ರೆ ಇವತ್ತು ಎಣ್ಣೆ ಇಲ್ಲ. ಆದ್ರೆ ನಾವು ಕಾಣದೇ ಇರುವಂತ ದೇವರ ಕರ ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಅಭಿಷೇಕ ನಮ್ಮ ಮೇಲೆ ಹಸ್ತಾಂತರವಾಗುವಂಥದ್ದು. ನಿಮ್ಮ ನಂಬಿಕೆ ಕಣ್ಣುಗಳಿಂದ ಅದನ್ನ ಕಾಣಲಿಕ್ಕೆ ಸಾಧ್ಯವಾದರೆ, ನೀವು ಕಾಣದೇ ಇರುವಂತ ಒಂದು ದೇವರ ಕರ ನಿಮ್ಮ ಮೇಲೆ ಇಳಿದು ಬರ್ತದೆ. ಅವಾಗಾಗಿದೆ ನಿಮ್ಮ ಮೇಲೆ ಅಭಿಷೇಕ ಇಳಿದು ಬರುವಂಥದ್ದು. ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ಬೈಬಲ್ ನಲ್ಲಿ 2 ಒಡಂಬಡಿಕೆ ಇದೆ. ಹಳೆ ಒಡಂಬಡಿಕೆ ಕೆಲವು ವಸ್ತುಗಳಿಗೆ ಸಮಾನವಾದದ್ದು, ವಸ್ತುಗಳಿಗೆ ಸಂಬಂಧಪಟ್ಟದ್ದು. ಆದ್ರೆ ಹೊಸ ಒಡಂಬಡಿಕೆ ವಸ್ತುಗಳಿಗೆ ಸಂಬಂಧಪಟ್ಟದಲ್ಲ, ನಂಬಿಕೆಗೆ ಸಂಬಂಧಪಟ್ಟದ್ದು. ನೀವು ನಂಬಿಕೆ ಇಟ್ರೆ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ನೀವು ನಂಬಿಕೆ ಇಟ್ರೆ ದೇವರ ಕರ ನಿಮ್ಮ ಮೇಲೆ ಬರುತ್ತೆ. ದೇವರ ಕರ ನಿಮ್ಮ ಮೇಲೆ ಬರುವಾಗ ನೀವು ಬಿಡ್ಲಿಕ್ಕಾಗದೇ ಇರುವಂತಹ ವಿಷಯಗಳನ್ನ ಬಿಡುತ್ತೀರಿ, ನೀವು ತ್ಯಜಿಸಲಿಕ್ಕಾಗದೇ ಇರುವಂತಹ ವಿಷಯಗಳನ್ನ ತ್ಯಜಿಸ್ತೀರಿ. ಹಲ್ಲೆಲೂಯಾ. ಅದಕ್ಕಿರುವಂತಹ ಕೃಪೆಯನ್ನ ಈ ಹಗಲು ವೇಳೆಯಲ್ಲಿ ದೇವರ ಆತ್ಮನ ನಿಮ್ಮೆಲ್ಲರ ಮೇಲೆ ದಯಪಾಲಿಸಲಿ. ಹಾಗಾದ್ರೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ಅಭಿಷೇಕ ಒಬ್ಬ ವ್ಯಕ್ತಿಯ ಮೇಲೆ ಬಂದ್ರೆ ಅವನ ವ್ಯಕ್ತಿತ್ವ ಪರಿಪೂರ್ಣವಾಗಿ ಬದಲಾಗುತ್ತೆ. ಅವನ ಉಡುಪು ಮಾತ್ರವಲ್ಲ ಬದಲಾಗಬೇಕು. ವೈಟ್ ಶರ್ಟ್ ಆಗಿದ ತಕ್ಷಣ ನಾನು ಒಳ್ಳೆಯವನಾಗಬೇಕಂತಿಲ್ಲ. ಅಭಿಷೇಕ ಬಂದವನಾಗಿದ್ದಾನೆ, ಒಳ್ಳೆಯವನಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ವೈಟ್ ಶರ್ಟ್ ಹಾಕಿದ್ರಿಂದ ನಾನು ಒಳ್ಳೆಯವನಾಗಬೇಕಂತಿಲ್ಲ, ವೈಟ್ ಶರ್ಟ್ ಹಾಕಿದ್ರಿಂದ ನಾನು ನೀತಿಯಲ್ಲಿ ಜೀವಿಸಬೇಕಂತಿಲ್ಲ. ಆದ್ರೆ ಅಭಿಷೇಕದಲ್ಲಿ ಜೀವಿಸುವವನಾಗಿದ್ದಾನೆ, ನೀತಿಯಲ್ಲಿ ಬದುಕೋದು. ಎಲ್ಲ ಪಾಪನು ಮಾಡಿ ಬಿಳಿ ಬಟ್ಟೆ ಹಾಕೊಂಡು ನಡೆದೇನು ಪ್ರಯೋಜನ? ನಾವು ಯಾವ ಬಟ್ಟೆಯನ್ನು ಹಾಕಿದ್ರು ಅಭಿಷೇಕ ನಮ್ಮ ಮೇಲೆ ಬರಬೇಕು. ನಾವು ಅಭಿಷೇಕದಲ್ಲಿ ಜೀವಿಸಬೇಕು. ಅದಕ್ಕಾಗಿ ದೇವರ ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ನಾನಿವತ್ತು ಮಾತನಾಡಲಿಕ್ಕೆ ಬಯಸಿರುವಂತ ವಿಷಯ, ಈ ಅಭಿಷೇಕ ತೈಲವನ್ನ ಈ ರೀತಿಯಲ್ಲಿ ದೇವರು ಮೋಶೆಗೆ ಮಾಡ್ಲಿಕ್ಕೆ ಹೇಳಿದ್ರು. ಮೋಶೆ ಆ ರೀತಿಯಾದ ನಿಯಮದ ಪ್ರಕಾರನೇ ಅಭಿಷೇಕ ತೈಲವನ್ನ ಮಾಡಿದ. ಗಮನಿಟ್ಟು ಕೇಳಿಸ್ಕೊಟ್ರಿ. ಆಲಯದ ಒಳಗಡೆ ಕೆಲವೊಂದು ಉಪಕರಣಗಳನ್ನ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಉಪಯೋಗಿಸಲಾಗುತ್ತಿತ್ತು. ಅದರಲ್ಲಿ ಒಂದು ಮುಖ್ಯವಾದ ಉಪಕರಣ, ಒಂದು ಉಪಕರಣದ ಬಗ್ಗೆ ಮಾತ್ರ ಮಾತಾಡ್ತೇನೆ. ಅದರಲ್ಲಿ ಒಂದು ಮುಖ್ಯವಾದ ಉಪಕರಣವಾಗಿದೆ ಮಂಜೂಷ. ಎಂದು ಸರಿ ಹೇಳ್ತೀರಾ? ಅದನ್ನ ಇಡ್ತಾ ಇದ್ದಿದ್ದು ಅತಿ ಪವಿತ್ರ ಸ್ಥಳದಲ್ಲಿ. ಈ ಮಂಜೂಷವನ್ನ ದೇವರು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೂ ಒಂದು ನಿಯಮವನ್ನ ಕೊಟ್ಟಿದ್ರು. ಅದು ಯಾವ ರೀತಿಯಲ್ಲಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ವಿಮೋಚನ ಕಾಂಡ 25ನೇ ಅಧ್ಯಾಯ ಅದರ 10ನೇ ವಾಕ್ಯದಿಂದ ಓದಿ. ವಿಮೋಚನ ಕಾಂಡ 25ನೇ ಅಧ್ಯಾಯ ಅದರ 10ನೇ ವಾಕ್ಯದಿಂದ. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಯಾವುದರಿಂದ? ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಆಗಿರಬೇಕು. 1.5 ಮೊಳ ಎತ್ತರವೂ ಆಗಿರಬೇಕು. ಗಮನಿಟ್ಟು ಕೇಳಿಸ್ಕೊಳ್ಳಿ. ಮಂಜೂಷ ಅನ್ನುವಂತ ಈ ಉಪಕರಣವನ್ನ ದೇವರು ಹೇಗೆ ಮಾಡ್ಲಿಕ್ಕಾಗಿ ಹೇಳ್ತಿದ್ದಾರೆ? ಒಂದು ಜಾಲಿ ಮರವನ್ನ ತೆಗೆದುಕೊಂಡು ಬಂದು ಅದನ್ನ ಇಷ್ಟು ಅಡಿ ಇಷ್ಟು ಇಂಚಿಗೆ ಅದನ್ನ ಕಟ್ ಮಾಡಿ ಅದರ ಮೂಲಕವಾಗಿದೆ ಒಂದು ಮಂಜೂಷವನ್ನ ಮಾಡಬೇಕಾಗಿರುವಂಥದ್ದು. ನಿಮ್ಮ ಗಮನ ಬಿಟ್ಟು ಹೋದ್ರೆ ಫ್ಲೋಯಿಂಗ್ ಬಿಟ್ಟು ಹೋಗುತ್ತೆ. ಆದ ಕಾರಣ ನಿಮ್ಮ ಗಮನ ಇಲ್ಲಿರಲಿ. ಹಲ್ಲೆಲೂಯಾ. ಮಂಜೂಷವನ್ನ ಯಾವ ಮರದಿಂದ ಮಾಡಬೇಕು? ಒಂದು ಜಾಲಿ ಮರದಿಂದ ಮಾಡಬೇಕು. ಈ ಜಾಲಿ ಮರ ಎಲ್ಲಿರುತ್ತೆ? ಈ ಜಾಲಿ ಮರ ಆಲಯದ ಒಳಗಡೆ ನಟ್ಟಿ ಬೆಳೆಸಿರೋದಿಲ್ಲ. ಈ ಜಾಲಿ ಮರವನ್ನ ಎಲ್ಲೋ ನಟ್ಟಿ ಬೆಳೆಸಿರ್ತಾರೆ. ಹಲ್ಲೆಲೂಯಾ. ಈ ಜಾಲಿ ಮರವನ್ನ ಎಲ್ಲೋ ನಟ್ಟಿ ಬೆಳೆಸಿರ್ತಾರೆ. ಇದು ನೆಟ್ಟು ಬೆಳೆಸಿರ್ಬೇಕಂತಿಲ್ಲ, ಯಾವುದೋ ಕಾಡಲ್ಲಿ ಇರುತ್ತೆ ಇದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆದ್ರೆ ದೇವರು ಹೇಳ್ತಿದ್ದಾರೆ, ಜಾಲಿ ಮರದಿಂದ ನೀನು ಮರವನ್ನ ಕಡಿದುಕೊಂಡು ಬಂದು ಮಂಜೂಷ ಅನ್ನುವಂತ ಉಪಕರಣವನ್ನ ಮಾಡಬೇಕು. ಆ ರೀತಿಯಲ್ಲಿ ಮಂಜೂಷ ಎಂಬುದಾದ ಉಪಕರಣವನ್ನ ಮಾಡಿ ನೀನು ಮಾಡಬೇಕಾಗಿರುವಂತ ಕಾರ್ಯ, ಆ ಮಂಜೂಷದ ಮೇಲೆ ಅಭಿಷೇಕ ತೈಲವನ್ನು ಹೊಯ್ಯಬೇಕು. ನಂತರ ಅದನ್ನ ದೇವ ದರ್ಶನ ಗುಡಾರಕ್ಕಾಗಿ ಅಥವಾ ದೇವರ ಕಾರ್ಯಕ್ಕಾಗಿ, ದೇವರ ಆಲಯಕ್ಕಾಗಿ ನೀನು ಅದನ್ನ ಪ್ರತಿಷ್ಠಿಸಬೇಕು. ಗಮನಿಟ್ಟು ಕೇಳಿಸ್ಕೊಳ್ಳಿ. ಮಂಜೂಷವನ್ನ ದೇವರು ಮಾಡ್ಲಿಕ್ಕೆ ಹೇಳಿದ್ದು ಜಾಲಿ ಮರದಿಂದ. ಆ ಜಾಲಿ ಮರ ಆಲಯದ ಒಳಗಡೆ ನಟ್ಟಿರೋದಿಲ್ಲ.
ಆ ಜಾಲಿ ಮರ ಎಲ್ಲೋ ನೆಟ್ಟಿರ್ತದೆ, ಆ ಜಾಲಿ ಮರ ಎಲ್ಲೋ ಬೆಳೆದಿರ್ತದೆ. ಎಲ್ಲೋ ಬೆಳೆದಿರುವಂತ ಆ ಜಾಲಿ ಮರ ವ್ಯರ್ಥವಾಗಿ ಯಾರ್ದೋ ವಶವಾಗಿ ಎಲ್ಲೋ 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 ಇರುತ್ತದೆ. ಆ ರೀತಿಯಲ್ಲಿರುವಂತಹ ಜಾಲಿ ಮರದ ಬಗ್ಗೆ ಆಗಿದೆ ದೇವರು ಹೇಳ್ತಿರೋದು. ಹಲ್ಲೆಲೂಯಾ. ಯಾರು ಕಾಣದೇ ಇರುವ ಜಾಲಿ ಮರವನ್ನ ದೇವರು ಕಾಣುವವರಾಗಿದ್ದಾರೆ. ನಾನು ಮತ್ತೆ ಹೇಳಲಿಕ್ಕಾಗಿ ಬಯಸ್ತೇನೆ, ಯಾರು ಕಾಣದೇ ಇರುವ ಜಾಲಿ ಮರವನ್ನ ದೇವರು ಕಾಣುವವರಾಗಿದ್ದಾರೆ. ದೇವರು ಹೇಳ್ತಿದ್ದಾರೆ, ನೀನು ದೂರದ ಎಲ್ಲೋ 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 ಹೋಗಿ ಎಲ್ಲೋ ಬೆಳೆದಿರುವಂತಹ ಜಾಲಿ ಮರವನ್ನ ಕತ್ತರಿಸಿ ತೆಗೆದುಕೊಂಡು ಬಂದು ಅದರಲ್ಲಿ ಇಷ್ಟು ಅಡಿ ಇಷ್ಟು ಮೊಳ ಆಮೇಲೆ ಎತ್ತರ ಉದ್ದ ಅಗಲ ಎಲ್ಲ ದೇವರು ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. ಒಂದು ಇಂಜಿನಿಯರ್ ಪ್ಲಾನ್ ಕೊಡೋ ಪ್ರಕಾರವಾಗಿ, ಕಾರ್ಪೆಂಟರ್ಗಳಿಗೆ ಒಂದು ಇಂಜಿನಿಯರ್ ಪ್ಲಾನ್ ಕೊಡೋ ಪ್ರಕಾರವಾಗಿ ಎಷ್ಟು ಚೆನ್ನಾಗಿ ದೇವರು ಮೋಶೆಗೆ ಪ್ಲಾನ್ ಕೊಡ್ತಾ ಇದ್ದಾರೆ ನೋಡ್ರಿ. ಅದು ಎಷ್ಟು ಅಡಿ ಇರಬೇಕು, ಎಷ್ಟು ಮೊಳ ಇರಬೇಕು, ಎಲ್ಲವನ್ನ ಕರೆಕ್ಟ್ ಆಗಿ ದೇವರು ಪ್ಲಾನ್ ಅನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಸಲ ನಾವು ಅಂದ್ಕೊಂಡಿರೋದು ದೇವರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಈ ಕಾಲದ ಬಗ್ಗೆ ಅಲ್ವಾ? ಹಲೋ, ಈ ಕಾಲದ ವಿಷಯಗಳ ಬಗ್ಗೆ ದೇವರಿಗೆ ಅಷ್ಟು ಗೊತ್ತಿರಲ್ಲ ಅಂತಲ್ವಾ? ಕೆಲವೊಂದು ವಿಷಯವನ್ನ ನಾವು ಮಾಡುವಾಗ ನಾವು ಅಂದ್ಕೊಳ್ಳೋದು ಇದು ದೇವ್ರಿಗೆ ಗೊತ್ತಿರಲ್ಲ, ಇದನ್ನ ನಾವೇ ಮಾಡ್ಬೇಕು ಅಂತ. ಆದ್ರೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ವಿಷಯಗಳಲ್ಲೂ ಅಕ್ಯುರೇಟ್ ಪ್ಲಾನ್ ಕೊಡುವಂತ ಒಬ್ಬ ದೇವರನ್ನಾಗಿದೆ ನಾವು ಆರಾಧಿಸ್ತಿರೋ. He is the most intelligent engineer. ಆತನು ಬಹಳ ಶ್ರೇಷ್ಠವಾದ ಹಲ್ಲೆಲೂಯಾ ವಿವೇಕವುಳ್ಳಂತ ಇಂಜಿನಿಯರ್ ಆಗಿದ್ದಾರೆ. ಓಕೆ, ಎಷ್ಟು ಅಡಿ ಇರಬೇಕು, ಎಷ್ಟು ಮೊಳ ಇರಬೇಕು, ಕರೆಕ್ಟ್ ಆಗಿರುವಂತ ಅಳತೆಯನ್ನ ದೇವರು ಮೋಶೆಗೆ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮೋಶೆ ಹೋಗಿ ಜಾಲಿ ಮರವನ್ನ ಕಡ್ಕೊಂಡು ಬಂದು ಅದರಲ್ಲಿ ಮಂಜೂಷವನ್ನ ಮಾಡ್ತಿದ್ದಾರೆ. ಎಲ್ಲೋ ಇದ್ದಂತ ಮರ ಇವಾಗ ಆಲಯದ ಒಳಗಡೆ ಬಂತು. ಹಲ್ಲೆಲೂಯಾ. ಆಲಯದ ಒಳಗಡೆ ಬಂದಿರುವಂತ ಈ ಮರ ಇನ್ನು ಮೇಲೆ ದೇವರಿಗಾಗಿ ಉಪಯೋಗಿಸಲ್ಪಡಬೇಕು ಅಂತ ಹೇಳಿದ್ರೆ ಅದರ ಮೇಲೆ ಅಭಿಷೇಕ ತೈಲವನ್ನು ಹೊಯ್ದು ಅದನ್ನ ದೇವರಿಗಾಗಿ ಪ್ರತಿಷ್ಠಿಸಬೇಕು. ಆಗ ಆ ಮರ, ಆ ಮಂಜೂಷವನ್ನ ಮಾಡಿರುವಂತ ಆ ಮರ, ಕೇವಲ ಮರವಾಗಿದ್ದಂತ ಆ ಮರ ಇವಾಗ ದೇವರಿಗೆ ಉಪಯೋಗವುಳ್ಳಂತ ಒಂದು ಮರವಾಗಿ, ದೇವರಿಗೆ ಉಪಯೋಗವುಳ್ಳ ಒಂದು ಉಪಕರಣವಾಗಿ ಎಲ್ಲೋ ಇದ್ದಂಥದ್ದಾಗಿತ್ತು, ಯಾರ್ದೋ ವಶವುಳ್ಳದಾಗಿತ್ತು, ಯಾರ್ದೋ ಪಾಲಿಗೆ ಹೋಗಬೇಕಾದದ್ದಾಗಿತ್ತು, ಎಲ್ಲೋ ಅಲ್ಲಿ ಯಾವುದೋ ರೀತಿಯಲ್ಲಿ ನಾಶವಾಗಬೇಕಾಗಿತ್ತು, ಯಾವುದೋ ಮನೆಗಳ ತೊಲೆ ಆಗಬೇಕಾಗಿತ್ತು. ಆದ್ರೆ ಆಲಯದ ಉಪಕರಣವಾಗಲಿಕ್ಕೆ ಒಂದು ಭಾಗ್ಯ ಆ ಜಾಲಿ ಮರಕ್ಕೆ ಲಭಿಸಿತು. ಇದನ್ನ ಮಾತನಾಡ್ತಿರುವಾಗ ದೇವರಾತ್ಮನ ಈಗ ಕೊಡ್ತಿರೋ ಪ್ರಕಟಣೆ ಆಗಿದೆ. ಇದು ಯಾರ್ದೋ ಮನೆಯ ತೊಲೆ ಆಗಬೇಕಾಗಿತ್ತು, ಯಾರ್ದೋ ಮನೆಯ ತೊಲೆ ಆಗಬೇಕಾಗಿತ್ತದು, ಯಾರ್ದೋ ಮನೆಯ ಹಲ್ಲೆಲೂಯಾ ಉಪಕರಣಗಳಾಗಬೇಕಾಗಿತ್ತದು, ಯಾವುದೋ ಮನೆಯ ಬಾಗಿಲಿಗೆ ಹಲ್ಲೆಲೂಯಾ ಮರವಾಗಬೇಕಾಗಿತ್ತದು, ಹಲ್ಲೆಲೂಯಾ ಯಾವುದೋ ಮನೆ ಕಿಟಕಿಗೆ ಉಪಕರಣವಾಗಬೇಕಾಗಿತ್ತದು. ಆದ್ರೆ ಆಲಯದ ಉಪಕರಣವಾಗಿ ಮಾರ್ಪಡ್ಲಿಕ್ಕೆ, ಆ ಉಪಕರಣವಾಗಿ ಮಾರ್ಪಡಿಸಲಿಕ್ಕೆ ದೇವರಿಗೆ ಆ ಜಾಲಿ ಮರದ ಮೇಲೆ ಕರುಣೆ ತೋರಿತು. ಹಲ್ಲೆಲೂಯಾ. ಆಲಯದ ಉಪಕರಣವಾಗಲಿಕ್ಕೆ, ಆಲಯದ ಸ್ತಂಭವಾಗಲಿಕ್ಕೆ, ಆತನ ಸುವಾರ್ತಿಕರಾಗಲಿಕ್ಕೆ, ಆತನ ಪ್ರವಾದಿಗಳಾಗಲಿಕ್ಕೆ, ಆತನ ಮಕ್ಕಳಾಗಲಿಕ್ಕೆ, ಆತನ ಅಪೊಸ್ತಲರಾಗಲಿಕ್ಕೆ, ಆತನ ರಾಯಭಾರಿಗಳಾಗಲಿಕ್ಕೆ ದೇವರಿಗೆ ನಮ್ಮ ಮೇಲೆ ಕೃಪೆ ತೋರಿದಕ್ಕಾಗಿ ಎಷ್ಟು ಜನ ಸ್ತೋತ್ರವನ್ನ ಸಲ್ಲಿಸ್ತೀರಾ? ನಾವು ಯಾರ್ದೋ ಪಾಲಾಗಬೇಕಾಗಿತ್ತು, ನಾವು ಯಾರ್ದೋ ವಶವಾಗಬೇಕಾಗಿತ್ತು, ನಾವು ಹೇಗೋ ನಾಶವಾಗಬೇಕಾಗಿತ್ತು, ಯಾವುದೋ ವಾಹನಕ್ಕೆ ಡಿಕ್ಕಿ ಹೊಡಬೇಕಾಗಿತ್ತು. ಆದ್ರೆ ಅದು ಯಾವುದಕ್ಕೂ ನಮ್ಮನ್ನ ಬಿಟ್ಟುಕೊಡದೆ ಆಲಯದೊಳಗಡೆ ತಂದು ನಮ್ಮನ್ನ ನೆಟ್ಟಂತ ದೇವರ ಕೃಪೆಗಾಗಿ, ಆ ದೇವರ ಕರುಣೆಗಾಗಿ ಎಷ್ಟು ಜನ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೂ ಆ ಜಾಲಿ ಮರ ಕಾಡಿನ ವಶವಾಗಿತ್ತು ಅಥವಾ ಬೇರೆ ಯಾರ್ದೋ ವಶವಾಗಿತ್ತು. ಆದ್ರೆ ಈಗ ಆ ಜಾಲಿ ಮರ ದೇವರ ವಶವಾಗಿದೆ. ನಾನಿವತ್ತು ನಿಮಗೆ ಒತ್ತಿ ಹೇಳಲಿಕ್ಕಾಗಿ ಬಯಸುವಂತ ಒಂದು ವಿಷಯ, ಅಭಿಷೇಕ ಬಂದಂತ ಒಬ್ಬ ವ್ಯಕ್ತಿ, ಅಭಿಷೇಕ ಯಾರ ಮೇಲೆ ಬಂದಿದೆಯೋ ನಿಮ್ಮ ಕಣ್ಣುಗಳನ್ನು ನೋಡಿ ಹೇಳಲಿಕ್ಕಾಗಿ ಬಯಸ್ತೇನೆ, ನೀವಿನ್ನು ದೇವರ ವಶವಾಗಿದ್ದೀರಿ. ಮುಂಚೆ ನೀವು ಯಾರ ಪಾಲಾಗಿದ್ರಿ ಅದೇನು ಬೇಕಾಗಿಲ್ಲ. ಜಾಲಿ ಮರವೇ, ಜಾಲಿ ಮರವೇ, ನೀನು ಮುಂಚೆ ಯಾರ ಪಾಲಾಗಿದೆ ಅದಿನ್ನು ಬೇಕಾಗಿಲ್ಲ. ಆದ್ರೆ ನೀನೀಗ ದೇವರ ಪಾಲಾಗಿದ್ದಿ. നിങ്ങൾ ദൈവത്തിന്റെ വശമാ, നിങ്ങൾ ദൈവത്തിന്റെ സമ്പത്താ, ನೀವು ದೇವರ ಆಸ್ತಿಯಾಗಿದ್ದೀರಿ, ನೀವು ದೇವರ ವಶವಾಗಿದ್ದೀರಿ. ಹೋರಾಪ ಶಾಂತ ಹಿಡಿಯಾದ ಇನ್ನು ನೀವು ಬೇರೆ ಯಾರಿಗೂ ಇರೋರಲ್ಲ.
ನೀವಿನ್ನು ಬೇರೆ ಯಾರ ಪಾಲು ಅಲ್ಲ. ನೀವಿನ್ನು ಅಡಿಕ್ಷನ್ನ ಪಾಲಲ್ಲ. ನೀವಿನ್ನು ಡಿಪ್ರೆಷನ್ನ ಪಾಲಲ್ಲ. ನೀವಿನ್ನು ಪಾಪದ ಪಾಲಲ್ಲ. ನೀವಿನ್ನು ಲೋಕದ ಪಾಲಲ್ಲ. ನೀವು ದೇವರ ಪಾಲಾಗಿದ್ದೀರಿ. ಈ ಸಾಧಾರಣವಾಗಿ ಎಂಗೇಜ್ಮೆಂಟ್ ಅನ್ನ ಮಾಡುವಂತ ಸಮಯದಲ್ಲಿ, ಒಂದು ಹುಡುಗ ಹುಡುಗಿಯನ್ನ ನೋಡಿ ಮದುವೆ ಫಿಕ್ಸ್ ಆಯ್ತು ಅಂದಾಗ ಎಂಗೇಜ್ಮೆಂಟ್ ಅನ್ನ ಮಾಡುವ ಸಮಯದಲ್ಲಿ ಸಾಧಾರಣವಾಗಿ ಉಂಗುರವನ್ನ ತೊಡಿಸುವಂಥದ್ದು ಜಗತ್ತಿನಾದ್ಯಂತ ಇರುವಂತ ಒಂದು ಸಂಪ್ರದಾಯವಾಗಿದೆ. ಅದರ ಹಿಂದೆ ಒಂದು ಆತ್ಮಿಕತೆಯೂ ಇದೆ. ಆದ್ರೆ ನಾವು ಯಾತಕ್ಕೆ ರಿಂಗ್ ಹಾಕೋದನ್ನ ಪ್ರಚೋದಿಸೋದಿಲ್ಲ ಅಂತ ಹೇಳಿದ್ರೆ, ಹಲೋ, ನಾವ್ ಯಾಕೆ ರಿಂಗ್ ಹಾಕೋದನ್ನ ಪ್ರಚೋದನೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಾವೆಲ್ಲವನ್ನ ಆತ್ಮಿಕತೆಯಲ್ಲಿ ಕಾಣುವವರಾಗಿದ್ದೇವೆ, ಭೌತಿಕವಾಗಿ ಅಲ್ಲ. ಅರ್ಥವಾಗ್ತಿರೋರಿಗಾಗಿ ನಾವು ನೋಡುವವರಾಗಿ ಅಲ್ಲ ನಡೆಯೋದು, ನಂಬುವವರಾಗಿ ಆಗಿದೆ ನಡೆಯೋದು. ಆದ ಕಾರಣ ನಮಗೆ ನೋಡುವುದಕ್ಕಾಗಿ ಒಂದು ರಿಂಗ್ ಬೇಡ, ನಂಬಿಕೆಯಲ್ಲಿ ನಮಗೊಂದು ರಿಂಗ್ ಇದೆ. ಹಲೋ, ನಮಗೆ ನೋಡಕ್ಕಾಗಿ ಒಂದು ಇದೆಲ್ಲಿ ತಕೊಂಡ್ರಿ ಈ ರೀತಿಯಲ್ಲೆಲ್ಲ ಚರ್ಚೆ ಮಾಡ್ಲಿಕ್ಕಾಗಿ ನಮಗೊಂದು ರಿಂಗ್ ಬೇಡ. ಇದಕ್ಕೆ ಎಷ್ಟಾಯ್ತು ಆ ರೀತಿ ಚರ್ಚೆ ಮಾಡ್ಲಿಕ್ಕಾಗಿ ನಮಗೊಂದು ಉಂಗುರ ಬೇಡ. ಅಲ್ಲದೆ ನಮಗೆ ಆತ್ಮಿಕವಾಗಿ ಒಂದು ಉಂಗುರ ಇದೆ. ರಕ್ಷಣೆ ಹೊಂದಿದಂತ ಎಲ್ಲ ದೇವರ ಮಕ್ಕಳಿಗೂ ದೇವರೊಂದು ಉಂಗುರವನ್ನು ಕೊಟ್ಟಿದ್ದಾರೆ. ಅಧಿಕಾರವೆಂಬ ಉಂಗುರ ತೋಡಿಸಿ, ಮಹಿಮೆ ಎಂಬ ವಸ್ತ್ರವ ಹೊದಿಸಿ, ಅಧಿಕಾರವೆಂಬ ಉಂಗುರ ತೋಡಿಸಿ, ಮಹಿಮೆ ಎಂಬ ವಸ್ತ್ರವ ಹೊದಿಸಿ. ಮುಂದೆ ಗೊತ್ತಿಲ್ಲ, ಗಮನ ಇಟ್ಟು ಕೇಳಿಸ್ಕೊಂಡ್ರಿ. ಅಧಿಕಾರವೆಂಬ ಉಂಗುರವನ್ನ ಆತ ನಮಗೆ ಕೊಟ್ಟಿದ್ದಾನೆ. ಯಾವ ಅಧಿಕಾರ? ದೇವರ ಮಕ್ಕಳಾಗುವ ಅಧಿಕಾರವೆಂಬ ಉಂಗುರವನ್ನ, ದೇವರ ಮದಲಗಿತಿ ಎಂಬ, ಹಲ್ಲೆಲೂಯಾ, ಕರ್ತನ ಮದಲಗಿತಿ ಎಂಬ ಅಧಿಕಾರವೆಂಬ ಉಂಗುರವನ್ನ ಆತ ನಮಗೆ ತೊಡಿಸಿದ್ದಾನೆ. ಅದನ್ನ ಆತ್ಮಿಕ ಕಣ್ಣುಗಳನ್ನ ತೆರೆದು ನಿಮ್ಮ ಕೈಗಳಲ್ಲಿ ನೋಡ್ಕೊಳ್ಳಿಕ್ಕೆ ಮನಸ್ಸುಳ್ಳಂತ ಎಷ್ಟು ಜನ ಇದ್ದೀರಾ? ಆತ್ಮಿಕ ಕಣ್ಣುಗಳನ್ನ ತೆರೆದು ನೋಡ್ಕೊಳ್ಳಿಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಎಷ್ಟು ಜನರಿಗೆ ಮನಸ್ಸಿದೆ? ಹಲ್ಲೆಲೂಯಾ. ಹಾಗಾದ್ರೆ ರಕ್ಷಣೆ ಹೊಂದಿದಂತ ಎಲ್ಲರಿಗೂ ದೇವರ ಮುದ್ರೆಯಾಗಿ, ದೇವರೊಂದು ಸೀಲ್ ಆಗಿ ಉಂಗುರವನ್ನ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಲೋಕದಲ್ಲಿ ವಿವಾಹಗಳು ನಡೆಯುವಾಗ ಉಂಗುರವನ್ನ ಹಾಕುವುದರ ಸಿಗ್ನಿಫಿಕೆನ್ಸ್, ಗುರುತು ಏನಂದ್ರೆ, ಆ ಉಂಗುರವನ್ನ ನೋಡಿದವರಿಗೆ ಗೊತ್ತಾಗಬೇಕು ಶಿ ಈಸ್ ಆಲ್ರೆಡಿ ಎಂಗೇಜ್ಡ್. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಎಂಗೇಜ್ಮೆಂಟ್ ಆದಾಗ ಒಂದು ಉಂಗುರವನ್ನ ಹಾಕುವುದರ ಗುರುತು ಏನಂದ್ರೆ, ಬೇರೆ ಯಾರಾದ್ರೂ ಹುಡುಗರು, ಓಕೆ, ಇವಳು ಮುಂಚೆ ಈ ಹುಡುಗಿ ನಡ್ಕೊಂಡು ಹೋಗುವಂತ ಸಮಯದಲ್ಲಿ ಅನೇಕ ಜನ ನೋಡ್ತಾರೆ, ಅನೇಕ ಜನ ಇವಳನ್ನ ಮದುವೆ ಆಗುವುದಕ್ಕಾಗಿ ಪ್ಲಾನ್ ಮಾಡ್ತಾರೆ ಅಲ್ವಾ? ಸಾಧಾರಣವಾಗಿ ಒಂದು ಹುಡುಗಿ ಬೆಳೆದು ಬಂದಾಗ ಅವಳನ್ನ ಮದುವೆ ಆಗುವುದಕ್ಕಾಗಿ ಅಲ್ಲಿ ಅನೇಕ ಜನ ಪ್ರಯತ್ನ ಮಾಡ್ತಾರೆ. ಆಕೆಯನ್ನ ತನ್ನ ಪ್ರೀತಿಯ ವಲಯದಲ್ಲಿ ಬೀಳಿಸ್ಕೊಳ್ಳೋದಕ್ಕಾಗಿ ಅನೇಕ ಜನ ಪ್ರಯತ್ನ ಮಾಡ್ತಾರೆ. ಹೌದು, ಉಂಗುರ ಇಲ್ಲದೆ ಇರುವಾಗ ಅನೇಕ ಜನ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಉಂಗುರ ಇಲ್ಲದೆ ಇರುವಾಗ ಅನೇಕ ಜನ ಆ ತರ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಂಗೇಜ್ಮೆಂಟ್ ಅಲ್ಲಿ ಉಂಗುರವನ್ನು ಹಾಕುವುದಕ್ಕೆ ಕಾರಣ ಏನಂದ್ರೆ, ಇವಳ ಹಿಂದೆ ಇನ್ನು ಮೇಲೆ ಬೀಳುವಂತ ಅವಶ್ಯಕತೆ ಇಲ್ಲ ಅಂತ ಬೇರೆಯವ್ರಿಗೆ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಆಗಿದೆ ಉಂಗುರವನ್ನು ಹಾಕೋದು. ಅದರ ಅರ್ಥ, ಈ ಉಂಗುರವನ್ನ ಹಾಕಿದಂತ ಯಾರೋ ಇದ್ದಾರೆ, ಆದ ಕಾರಣ ಇವಳ ಹಿಂದೆ ನಾನಿನ್ನು ಹೋಗುವಂತ ಅವಶ್ಯಕತೆ ಇಲ್ಲ. ಇದು ಬೇರೆಯವ್ರಿಗೆ ಗೊತ್ತಾಗೋದಕ್ಕೋಸ್ಕರನು ಅದು ಮಾತ್ರ ಅಲ್ಲ, ಉಂಗುರ ಹಾಕಿಸ್ಕೊಂಡವಳಿಗೆ ಗೊತ್ತಾಗೋದಕ್ಕೋಸ್ಕರನೂ ಆಗಿದೆ. ನಾನು ಆಲ್ರೆಡಿ ಒಬ್ಬನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ನಾನು ನಿನ್ನನ್ನು ವಿವಾಹ ಮಾಡಿಕೊಳ್ತೇನೆ ಎಂಬುದಾಗಿ ಒಬ್ಬನಿಗೆ ನಾನು ಮಾತು ಕೊಟ್ಟಿದ್ದೇನೆ. ಅದರ ಒಂದು ಗುರುತಿಗೋಸ್ಕರ ಆಗಿದೆ ಈ ಉಂಗುರವನ್ನು ಹಾಕಿಕೊಳ್ಳುವಂಥದ್ದು.
ಅಭಿಷೇಕ ಕೂಡ ನಮಗೆ ದೇವರು ಕೊಟ್ಟಂತ ಒಂದು ಉಂಗುರವಾಗಿದೆ. ಅಭಿಷೇಕ ನಮ್ಮ ಮೇಲೆ ಬಂತು ಅಂತ ಹೇಳಿದ್ರೆ ಅದು ನಮಗೆ ಕೊಟ್ಟಂತ ಒಂದು ಉಂಗುರವಾಗಿದೆ, ದೇವರು ತೊಡಿಸಿದ ಉಂಗುರವಾಗಿದೆ ಅಭಿಷೇಕ. ಅಲ್ಲೂಯ್ಯ, ಎಷ್ಟೆಲ್ಲ ಸಂತೋಷ ಇದೆ. ಆ ಉಂಗುರ ಇಲ್ಲ ಅಂದ್ರೆ ಬೇಗ 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 ಉಂಗುರವನ್ನ ತೊಡ್ಕೋಬೇಕು. ಆ ಅಭಿಷೇಕ ಇಲ್ಲ ಅಂದ್ರೆ ಬೇಗ ಅಭಿಷೇಕದಿಂದ ತುಂಬಬೇಕು. ಇಲ್ಲದೇ ಇದ್ರೆ ಜೀವಿತ ಬಹಳ ಕಷ್ಟ. ಇಲ್ಲದೇ ಇದ್ರೆ ಜೀವಿತ ಬಹಳ ಕಷ್ಟ. ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಎಲ್ಲಿಂದಲೋ ತಂದಂತ ಜಾಲಿ ಮರ ಅದೆಲ್ಲೋ ಇದ್ದದಾಗಿತ್ತು. ಆದ್ರೆ ಅದನ್ನ ಒಳಗಡೆ ತಂದು ಅದರ ಮೇಲೆ ಅಭಿಷೇಕ ತೈಲವನ್ನು ಒಯ್ದಾಗ ಆ ಜಾಲಿ ಮರ ಇನ್ನು ಕಾಡಿನ ಪಾಲಲ್ಲ, ಆ ಜಾಲಿ ಮರ ಇನ್ಯಾರ ಪಾಲು ಅಲ್ಲ, ಆ ಜಾಲಿ ಮರ ಇನ್ನು ದೇವರ ಪಾಲಾಗಿದೆ. ಅದಿನ್ನು ದೇವದರ್ಶನ ಗುಡಾರದ ಪಾಲಾಗಿದೆ, ಅದಿನ್ನು ದೇವರ ಪಾಲಾಗಿದೆ. ನಾವು ಕೂಡ ಎಲ್ಲೋ ಇದ್ದವರಾಗಿದ್ದೆವು, ನಾವು ಕೂಡ ಎಲ್ಲೋ ಬಿದ್ದವರಾಗಿದ್ದೆವು, ನಾವು ಕೂಡ ಪಾಪದಲ್ಲಿ ಒದ್ದಾಡಿದವರಾಗಿದ್ದೆವು, ನಾವು ಲೋಕದಲ್ಲಿ ಅಲೆದಾಡಿ ನಡೆದವರಾಗಿದ್ದೆವು, ನಾವು ಲೋಕದ ಪಾಲಾಗಿದ್ದೆವು, ಪಾಪದ ಪಾಲಾಗಿದ್ದೆವು, ಬೇರೆ ಯಾರದೆಲ್ಲ ಪಾಲಾಗಿದ್ದೆವು. ಆ ರೀತಿಯಲ್ಲಿರುವಂತ ನಮ್ಮನ್ನ ಕರ್ತನು ಕರ್ಕೊಂಡು ಬಂದು ತನ್ನ ಉಂಗುರವನ್ನ ಅಲ್ಲ ತನ್ನ ಅಭಿಷೇಕವನ್ನ ನಮ್ಮ ಮೇಲೆ ಸುರಿಸಿ ದೇವರು ಅಭಿಷೇಕವನ್ನ ನಮ್ಮ ಮೇಲೆ ಇಟ್ಟಿದ್ದಕ್ಕೆ ಕಾರಣ ಇನ್ನೀ ಜಾಲಿ ಮರವೇ ನೀನು ಬೇರೆ ಯಾರ ಪಾಲು ಅಲ್ಲ. ಅಲ್ಲಿಯ ದೇವರು ನಮ್ಮನ್ನ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಅಲ್ಲಿಯ ತಂದು ನಮ್ಮನ್ನ ಅಭಿಷೇಕ ಪಡಿಸಿದಕ್ಕೆ ಕಾರಣ ಮಗನೇ ಮಗಳೇ ನೀನಿನ್ನು ಯಾರ ಪಾಲು ಅಲ್ಲ, ನೀನಿನ್ನು ನನ್ನ ಪಾಲಾಗಿದ್ದಿ, ನೀನಿನ್ನು ನನ್ನ ಪಾಲಾಗಿದ್ದಿ. ಈ ಹಗಲು ಬೆಳೆಯಲ್ಲಿ ಈ ಶಬ್ದವನ್ನ ಕೇಳ್ತಿರುವ ದೈವ ಸಭೆಯೇ ಯು ಆರ್ ಆಲ್ರೆಡಿ ಎಂಗೇಜ್ಡ್. ನೀನ್ ಆಲ್ರೆಡಿ ಎಂಗೇಜ್ಡ್ ಆಗಿದ್ದೀಯ. ನಿನ್ನೊಡನೆ ಒಡಂಬಡಿಕೆ ಮಾಡ್ಕೊಂಡಂತ ಒಬ್ಬ ಕರ್ತನಿದ್ದಾನೆ. ದೈವ ಸಭೆ ನಿನ್ನೊಡನೆ ಒಡಂಬಡಿಕೆ ಮಾಡ್ಕೊಂಡಂತ ಒಬ್ಬ ಕರ್ತನಿದ್ದಾನೆ. ನೀನು ಕೂಡ ಒಬ್ಬ ಕರ್ತನೊಂದಿಗೆ, ನೀನು ಕೂಡ ಮದಲಿಂಗನೊಂದಿಗೆ ನೀನೇ ನನ್ನ ರಕ್ಷಕನು, ನೀನೇ ನನ್ನ ಕರ್ತನು ಎಂಬುದಾಗಿ ರೋಮ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಇದನ್ನ ಒಡಂಬಡಿಕೆ ಮಾಡಿದ್ದನ್ನ ನೀವು ಮರಿಬೇಡ್ರಿ. ದೈವ ಸಭೆ ನೀನು ಮರಿಬೇಡ. ಯಾವುದೋ ಕಾಮುಕನ್ ಬಂದಾಗ ಈ ಉಂಗುರವನ್ನ ಮರೆತು ನೀನವನ ಹಿಂದೆ ಓಡಬೇಡ. ಅನೇಕ ವಿಷಯಗಳನ್ನ ನಾವು ಈ ರೀತಿಯಲ್ಲಿ ಕೇಳಿರ್ಬೋದು. ಅವ್ರಿಗೆ ಎಂಗೇಜ್ಮೆಂಟ್ ಆಯ್ತು, ಆದ್ರೆ ಆ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಓಡೋದು. ಸಾರಿ, ಈ ರೀತಿಯಾದ ಮಾತುಗಳನ್ನು ಉಪಯೋಗಿಸ್ತಾ ಇರೋದ್ರಲ್ಲಿ ಈ ಕಾಲಘಟ್ಟದಲ್ಲಿ ಆತ್ಮಿಕ ಮಂಡಲದಲ್ಲಿ ಕೂಡ ನಮಗೆ ಗೊತ್ತಿಲ್ಲದೆ ಸಂಭವಿಸ್ತಾ ಇರುವಂತ ಒಂದು ವಿಷಯವಾಗಿದೆ. ಅದು ನಾವು ಒಬ್ಬನೊಡನೆ ಒಡಂಬಡಿಕೆ ಮಾಡಿಕೊಂಡವು, ಆತನು ನಮ್ಮ ಮೇಲೆ ಅಭಿಷೇಕ ಕೊಟ್ಟನು, ಆತನು ನಮಗೆ ಉಂಗುರವನ್ನ ತೋಡಿಸಿ ಹೋದನು. ಆದ್ರೆ ಉಂಗುರವನ್ನ ತೋಡಿಸಿ ಹೋದವನನ್ನ ಮರೆತು, ಆದ್ರೆ ಆತನೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಮರೆತು, ಆದ್ರೆ ಬೇರೆ ಯಾವುದೋ ವಿಷಯಗಳಿಗೆ ನಮ್ಮನ್ನ ಒಳಪಡಿಸಿ ಕೊಡ್ತಾ ಇದ್ರೆ, ಬೇರೆ ಯಾವುದಕ್ಕೋ ನಮ್ಮನ್ನ ವಶ ಮಾಡಿಕೊಳ್ಳಿಕ್ಕೆ ನಮ್ಮನ್ನ ಬಿಟ್ಟು ಕೊಡ್ತಾ ಇದ್ರೆ, ಪ್ರೀತಿಯ ದೇವರ ಮಕ್ಕಳೇ, ನೀವು ಅದಕ್ಕೆ ವಶವಾಗಬೇಕಾದವರಲ್ಲ, ನೀವು ಅದಕ್ಕೆ ವಶವಾಗಲಿಕ್ಕೆ ಇರುವಂತವರಲ್ಲ, ನೀವು ಅದಕ್ಕೆ ಪಾಲಾಗಲಿಕ್ಕಿರುವಂತವರಲ್ಲ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದರ 30ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಕಾಣುತ್ತೇವೆ. ದೇವರ ಆ ವಾಕ್ಯವನ್ನು ಶಬ್ದವಿದ್ದು ಹೋದ್ರಿ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತ ನಿಮಗೆ ಉಂಗುರವನ್ನ ಕೊಟ್ಟು ಹೋಗಿದ್ದಾನಲ್ಲ, ಆ ಒಳ್ಳೆ ಮದಲಿಂಗರನ್ನ ದುಃಖಪಡಿಸಬೇಡ್ರಿ. ನಿಮಗಾಗಿ ರಕ್ತವನ್ನ ಕೊಟ್ಟವನನ್ನ ದುಃಖಪಡಿಸಬೇಡ್ರಿ. ಆತ ನಿಮಗೆ ರಕ್ತವನ್ನ ಕೊಡದೇ ಇದ್ದಿದ್ರೆ ನೀವಿನ್ನು ಕಾಡಲ್ಲೇ ಬಿದ್ದಿರ್ಬೇಕಾಗಿತ್ತು, ನೀವು ಯಾರ್ದೋ ಪಾಲಾಗಿರ್ಬೇಕಾಗಿತ್ತು, ನಾವು ಲೋಕದ ಪಾಲಾಗಬೇಕಾಗಿತ್ತು. ಆದ್ರೆ ಲೋಕದಲ್ಲಿದ್ದಂತ ನಮ್ಮನ್ನ ಬಿಡುಗಡೆ ಮಾಡಿ ತಂದಿರುವಾಗ ಪುನಃ ನಾವು ಲೋಕವನ್ನ ಪ್ರೀತಿಸಿ ಹೋಗ್ಬಾರ್ದು. ಬೇರೊಬ್ಬ ಕಾಮುಕನ ಹಿಂದೆ ನಾವು ಓಡಬಾರ್ದು. ನಮಗಾಗಿ ರಕ್ತ ಕೊಟ್ಟೊಬ್ಬನಿದ್ದಾನೆ. ದಟ್ಸ್ ವೈ ಅದಕ್ಕಾರ ವಾಕ್ಯ ಹೇಳುತ್ತೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಹಲೋ, ಎಷ್ಟು ಜನಗಿದ್ರೆ ಸೀರಿಯಸ್ನೆಸ್ ಅರ್ಥ ಆಗ್ತಿದೆ ನನಗೆ ಗೊತ್ತಿಲ್ಲ. ದೇವರ ಹೃದಯವಾಗಿದೆ ನಾನು ನಿಮ್ ಸಂಗಡ ಹಂಚ್ಕೊಳ್ತಿರೋದು. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತ ನಿಮಗೆ ಉಂಗುರ ಕೊಟ್ಟೋಗಿದ್ದಾನಲ್ಲ. ಅನೇಕ ಸಲ ನಾವು ಲೋಕದ ಹಿಂದೆ ಓಡ್ತಾರಕ್ಕೆ ಕಾರಣ ಈ ಉಂಗುರ ನಾವು ಅನೇಕ ಸಲ ನೆನಪಿಗೆ ತಗೊಳ್ತಾ ಇಲ್ಲ. ಈ ಉಂಗುರವನ್ನ ಕೊಟ್ಟು ಹೋದಂತ ಮದಲಿಂಗನನ್ನ ನಾವು ನೆನಪಿಗೆ ತಗೊಳ್ತಾ ಇಲ್ಲ. ನಾವು ಅದನ್ನ ಮರೆತು ಬಿಟ್ಟಿದ್ದೇವಾ? ನಾವೆಲ್ಲ ಪರೀಕ್ಷೆ ಮಾಡ್ಕೊಳ್ಳೋಣ. ನಮಗೆ ಉಂಗುರವನ್ನ ಕೊಟ್ಟು ಹೋದ ಮದಲಿಂಗನನ್ನ ನಾವು ಮರೆತು ಬಿಟ್ಟಿದ್ದೀವಾ?
ಬ್ರದರ್, ನೀವು ಯಾಕೆ ತಪ್ಪಾಗಿ ವಾಕ್ಯ ಹೇಳ್ತಿದ್ದೀರಾ? ಅಲ್ಲಿ ಉಂಗುರ ಅಂತ ಏನ್ ಬರ್ದಿಲ್ವಲ್ಲ? ಹೌದು, ಅಲ್ಲಿ ಬರ್ದಿಲ್ಲ, ಆದ್ರೆ ಓದೋಣ. ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಮುದ್ರೆ ಅನ್ನುವಂಥದ್ದೊಂದು ಸೀಲ್ ಆಗಿದೆ. ಹಲ್ಲೆಲೂಯಾ. ಅದನ್ನಾಗಿದೆ ನಾನೊಂದು ಉಂಗುರವಾಗಿ ಹೋಲಿಕೆ ಮಾಡಿ ನಿಮ್ಗೆ ಹೇಳಿದ್ದು. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಅದು ನಮ್ಮ ಕನ್ನಡ ಬೈಬಲ್ಗಿಂತ ಮಲಯಾಳದಲ್ಲಿ ಚೆನ್ನಾಗಿರ್ಬೋದು ಅನ್ಸುತ್ತೆ. ಆ ವಚನ ವಾಕ್ಯ പറ്റൂ. എഫേസ്യർ 4:30. എഫേസ്യർ 4:30. 4:30. എഫേസ്യർ ദൈവത്തിന്റെ പരിശുദ്ധാത്മാവിനെ ദുഃഖിപ്പിക്കരുത്. അവനല്ലോ നിങ്ങൾക്ക് വീണ്ടെടുപ്പ് നാളിനായി മുദ്രയിട്ടിരിക്കുന്നത്. ಓಕೆ, ಅದೇ ರೀತಿಯಲ್ಲಿ ಮತ್ತೊಂದು ವಾಕ್ಯವನ್ನು ಓದೋಣ. 2 ಕೊರಿಂಥ 11:2 ವಾಕ್ಯ ಓದ್ರಿ. 2 ಕೊರಿಂಥ 11:2. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ನಿಮ್ಮನ್ನ ಆತನೊಂದಿಗೆ ಎಂಗೇಜ್ಮೆಂಟ್ ಮಾಡಿದ್ದೇನಲ್ಲ ಅಂತ ಆಗಿದೆ ಆ ಮಾತಿನ ಅರ್ಥ. ಹಲ್ಲೆಲೂಯಾ. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಆ ನಿಶ್ಚಯ ಅನ್ನೋದು ಮಾತಿನ ಅರ್ಥ ಎಂಗೇಜ್ಮೆಂಟ್ ಆಗಿದೆ. ನಾವು ಕ್ರಿಸ್ತನೊಂದಿಗೆ ಎಂಗೇಜ್ಮೆಂಟ್ ಆದವರಾಗಿದ್ದಾವೆ. ಆಲಯದೊಳಗಡೆ ಬಂದು ಅಭಿಷೇಕ ಮೇಲ್ ಬಂದಂತ ಆ ಉಪಕರಣ ಇನ್ನು ಬೇರೆ ಯಾರ ವಶವೂ ಅಲ್ಲ, ಇನ್ನು ದೇವದರ್ಶನ ಗುಡಾರದ ವಶವಾಗಿದೆ. ಅದೇ ರೀತಿಯಲ್ಲಿ ಈ ಉಂಗುರ ಬಂದಂತ ನಾವು ದೇವರ ವಶವಾಗಿದ್ದೇವೆ. ಈ ಉಂಗುರ ಬಂದಂತ ನಾವು ಇನ್ಯಾರಿಗೂ ಇರೋರಲ್ಲ, ದೇವರ ವಶವಾಗಿದ್ದೇವೆ. ಆ ರೀತಿಯಲ್ಲಿ ಬೇರ್ಪಟ್ಟು ಜೀವಿಸಲಿಕ್ಕೆ ಎಷ್ಟರಿಗೆ ಮನಸ್ಸಿದೆ. ದೇವರಿಗೆ ಮೋಸ ಮಾಡಬಾರ್ದು. ನಾವು ನಮ್ಮ ಮಾದಲಿಂಗರಿಗೆ ನಾವು ಮೋಸ ಮಾಡಬಾರ್ದು. ನನ್ನನ್ನ ಒಂದು 2-3 ದಿನಗಳಿಂದ ಚಿಂತೆಗೆ ಒಳಪಡಿಸ್ತಾ ಇರುವಂತ ಒಂದು ವಾಕ್ಯದ ಭಾಗ ಇದು. ಅಭಿಷೇಕ ಬಂತು ನನ್ನ ಮೇಲೆ ಅಂತ ಹೇಳ್ತೇವೆ, ಆದ್ರೆ ನಾವು ಯಾರ್ದೋ ವಶವಾಗಿ ಜೀವಿಸ್ತಿದ್ದೇವೆ. ಆದ್ರೆ ಅಭಿಷೇಕ ಬಂದಿದ್ದು ಯಾರ್ದೋ ವಶವಾಗಿ ಜೀವಿಸಲಿಕ್ಕಲ್ಲ, ದೇವರ ವಶವಾಗಿ ಜೀವಿಸಲಿಕ್ಕೆ. ನಿಮ್ಗೆ ಅದ್ರ ಸೀರಿಯಸ್ನೆಸ್ ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಅಭಿಷೇಕ ಒಬ್ಬನ ಮೇಲೆ ಬಂತು ಅಂತ ಹೇಳಿದ್ರೆ he is separated. ಅವನಿಗೂ ಇನ್ನು ಬೇರೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಜಾಲಿ ಮರದ ಆ ತುಂಡುಗಳನ್ನ ತಂದು ಮಂಜೂಷವನ್ನ ಮಾಡಿ ಅದರ ಮೇಲೆ ಅಭಿಷೇಕ ತೈಲವನ್ನ ಒಯ್ದಾಯ್ತು ಅಂತ ಹೇಳಿದ್ರೆ ಈ ವಸ್ತುವನ್ನ ಇನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಂಗಿಲ್ಲ. ಆ ಉಪಕರಣ ಇನ್ನು ದೇವದರ್ಶನ ಗುಡಾರಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ನಮ್ಮ ಮೇಲೆ ಅಭಿಷೇಕ ಬಂತು ಅಂತ ಹೇಳಿದ್ರೆ ನಾವ್ ಇನ್ಯಾವುದಕ್ಕೂ ಉಪಯೋಗಕ್ಕೆ ಬಾರದವರು ನಾವು. ಆತರ ಹೇಳೋ ಚೆನ್ನಾಗಿದೆ. ನಾವು ಇನ್ನು ಉಳಿದಿದ್ದು ಎಲ್ಲದಕ್ಕೂ ಯೂಸ್ಲೆಸ್ ಆಗಿದ್ದೀವಿ. ಬಟ್ ಯು ಆರ್ ಯೂಸ್ಡ್ ಫಾರ್ ಗಾಡ್. ಯು ಆರ್ ಯೂಸ್ಫುಲ್ ಫಾರ್ ಗಾಡ್. ಇನ್ನು ಉಳಿದಂತ ಎಲ್ಲದಕ್ಕೂ ನಾವು ಯೂಸ್ಲೆಸ್ಗಳೇ. ಬೈಯೋದಕ್ಕೆ ಯೂಸ್ ಮಾಡುವಂತ ಪದ ಇದು. ಆದ್ರೆ ಆತ್ಮಿಕ ಅರ್ಥ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಬೇರೆ ಯಾವುದಕ್ಕೂ ಇನ್ನು ಉಪಯೋಗಕ್ಕೆ ಇರೋರಲ್ಲ ನಾವು. ಬೇರೆ ಎಲ್ಲದಕ್ಕೂ ನಾವು ಇನ್ನು ಉಪಯೋಗ ಬಾರದವರು. ಅಭಿಷೇಕ ಬಂದಂತ ಒಬ್ಬ ವ್ಯಕ್ತಿ ಇನ್ನು ದೇವರಿಗೆ ಉಪಯೋಗ ಉಳ್ಳವನಾಗಿದ್ದಾನೆ. ನಾನು ಇದು ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಾದ್ರೆ ಒಂದು ವಾಕ್ಯ ಒಂದು ರೀತಿಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಫಾರ್ ಎಕ್ಸಾಂಪಲ್, ನಾನು ನನ್ನ ಕಾಲೇಜಲ್ಲಿ ಓದೋದ್ರಿಂದ ಫ್ರೆಂಡ್ಸ್ಗಳ ಹತ್ರ ಓದೆ ಅಂತ ತಿಳ್ಕೊಳ್ಳಿ. ನನ್ನ ಮೇಲಿಗೆ ಅಭಿಷೇಕ ಬಂದಿದೆ. ಏನ್ ಬಂದಿದೆ? ಅಭಿಷೇಕ ನನ್ನ ಮೇಲಿದೆ. ಅಭಿಷೇಕ ಇರುವವನು ಏನಾಗಿದ್ದಾನೆ? ಪ್ರತ್ಯೇಕಿಸಲ್ಪಟ್ಟವನಾಗಿದ್ದಾನೆ. ನಾನು ಫ್ರೆಂಡ್ಸ್ಗಳ ಹತ್ರ ಹೋದೆ. ಅವ್ರು ಹೇಳಿದ್ರು, ಒಂದು ಹಾಡು ಹೇಳೋ ಎಂಬುದಾಗಿ ಹೇಳಿದ್ರು. ಓಕೆ, ನಾನು ಆ ಸಮಯದಲ್ಲಿ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ, ನಾನು ಈ ಹಾಡನ್ನು ಹೇಳಿದ್ದು ಅವ್ರು ಯಾರಿಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರು ಹೇಳಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಯಾವ್ದಾದ್ರು ಹಾಡು ಹೇಳು.
ನಾನು ಹೇಳಿದೆ ನಾನು ಹಾಡಲ್ಲ. ಅವ್ರು ಹೇಳಿದ್ರು ನೀನ್ ಹಾಡಾಡಕ್ ಬಂದೇ ಪ್ರಯೋಜನ, ಯೂಸ್ಲೆಸ್ ನೀನು ಅಂತ. ಅದು ಕರೆಕ್ಟ್. ಲೋಕಕ್ಕೆ ನಾನೊಂದು ಯೂಸ್ಲೆಸ್, ಬಟ್ ಐ ಆಮ್ ಯೂಸ್ಫುಲ್ ಫಾರ್ ಗಾಡ್. ನನಗೆ ದೇವರು ತಾಲಂತ್ ಕೊಟ್ಟಿದ್ದು, ಅಭಿಷೇಕ ಕೊಟ್ಟಿದ್ದು ಲೋಕಕ್ಕಾಗಿ ಯೂಸ್ ಮಾಡ್ಲಿಕ್ಕಲ್ಲ. ಹಲ್ಲೆಲೂಯಾ. ನನಗೆ ದೇವ್ರ ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದು ಲೋಕಕ್ಕಾಗಿ ಯೂಸ್ ಮಾಡ್ಲಿಕ್ಕಲ್ಲ. ಎಷ್ಟು ಜನ ಆತರ ಒಂದು ತೀರ್ಮಾನ ತಗೊಳ್ತೀರಾ? ಅಭಿಷೇಕಿಸಲ್ಪಟ್ಟನು ಅದೆಲ್ಲದರಿಂದ ಬೇರ್ಪಟ್ಟ ಜೀವಿತವನ್ನ ನಡೆಸಬೇಕು. ಅಭಿಷೇಕ ಬರಕ್ಕಿಂತ ಮುಂಚೆ ನಾನು ಹಾಡು ಆಡಿದ್ದೇನೆ, ಟೀಚರ್ಸ್ ಗಳಿಗಾಗಿ ಹಾಡು ಆಡಿದ್ದೇನೆ, ಫ್ರೆಂಡ್ಸ್ ಗಳಿಗೋಸ್ಕರವಾಗಿ ಹಾಡು ಆಡಿದ್ದೇನೆ. ಆದ್ರೆ ಅಭಿಷೇಕ ಬಂದ ಮೇಲೆ ನಾನು ಅದಕ್ಕೆ ಉಪಯೋಗ ಉಳ್ಳವನಲ್ಲ. ನಾನು ಜಾಲಿ ಮರ ಕಾಡಲ್ಲಿದ್ದಾಗ ತೊಂದರೆ ಇಲ್ಲ, ಅದ್ರ ಯಾರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೆ ಒಂದೇ ಕಡೆ ತಗೊಂಡೋಗಿ ಕಂಬ ನಿಲ್ಸ್ಕೊಳ್ತಾರೋ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಆಲಯದೊಳಗಡೆ ಬಂದು ಅದರ ಮೇಲೆ ಅಭಿಷೇಕ ತೈಲ ಬಂದ ಮೇಲೆ ಇನ್ನ ಜಾಲಿ ಮರವನ್ನು ಯಾರು ಮುಟ್ಟಂಗಿಲ್ಲ. ಇನ್ನ ಜಾಲಿ ಮರವನ್ನ ಬೇರೆ ಯಾವುದಕ್ಕೂ ಮುಟ್ಟಂಗಿಲ್ಲ. ಅದಿನ್ನು ಮಂಜೂಷಕ್ಕಿರುವಂತದ್ದು, ಅದಿನ್ನು ದೈವ ಸಾನ್ನಿಧ್ಯಕ್ಕಾಗಿ ಮಾತ್ರ ಇರುವಂತದ್ದು. ಇದನ್ನ ಸೆನ್ಸಿಟಿವ್ ಆಗಿ ಚಿಂತೆ ಮಾಡ್ಲಿಕ್ಕೆ ಎಷ್ಟು ಜನಕ್ಕೆ ಮನಸ್ಸಿದೆ? ಅಭಿಷೇಕ ಉಳ್ಳವನ ನಾಲಿಗೆ, ಅಭಿಷೇಕ ಉಳ್ಳವನ ಕಣ್ಣು, ಅಭಿಷೇಕ ಉಳ್ಳವನ ಕೈ ಒಬ್ಬರನ್ನ ಒಡೆಯುವುದಕ್ಕಾಗಿರುವಂತದಲ್ಲ. ಅಭಿಷೇಕ ಉಳ್ಳವನ ಕೈ ಒಬ್ಬರನ್ನ ಸೌಖ್ಯ ಮಾಡ್ಲಿಕ್ಕಿರುವಂತದಾಗಿದೆ. ಅಭಿಷೇಕ ಉಳ್ಳವನ ಬಾಯಿ ಒಬ್ಬರನ್ನ ಚುಚ್ಚಿ ಚುಚ್ಚಿ ಕೊಲ್ಲಿಕ್ಕಾಗಿರುವಂತದಲ್ಲ. ಅಭಿಷೇಕ ಇರುವವನ ಬಾಯಿ ಮರಣದಲ್ಲಿರುವವರನ್ನ ಜೀವದೆಡೆಗೆ ತರಲಿಕ್ಕಿರುವಂತದಾಗಿದೆ. ಹಾಗಾದ್ರೆ ಅಭಿಷೇಕ ಬಂತು ಅಂತ ಹೇಳಿದ್ರೆ ಆ ಮಾತಿನ ಅರ್ಥ ಇನ್ನು ನಾನು ಲೋಕಕ್ಕೆ ಯಾವ ಪ್ರಯೋಜನ ಇಲ್ಲ ಅಂತ ಮಾತಿನ ಅರ್ಥ. ಲೋಕದ ಮೋಹಗಳಿಗೆ ನಾನಿನ್ನು ಇಲ್ಲ, ನಾನಿನ್ ಪ್ರಯೋಜನನೇ ಇಲ್ಲ, ಅದಕ್ಕೆ ಅದಾಗಿದೆ ಆ ಮಾತಿನ ಅರ್ಥ. ನಾನಿನ್ನು ದೇವರಿಗೆ ಮಾತ್ರ ಪ್ರಯೋಜನ ಉಳ್ಳದನು. ಆ ರೀತಿಯಾದ ಒಂದು ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನ ನಡೆಸಲಿಕ್ಕೆ ಈ ದಿನಮಾನಗಳ ದೇವರು ನಮಗೆ ಸಹಾಯ ಮಾಡಿ. ಆ ವಾಕ್ಯದಲ್ಲಿ ಬರ್ದಿರೋದು ಆ ಉಪಕರಣಗಳ ಮೇಲೆ ಅಭಿಷೇಕ ತೈಲವನ್ನು ಒಯ್ದು ಅದನ್ನ ಪ್ರತಿಷ್ಠಿಸಬೇಕು. ಅಭಿಷೇಕ ಬಂದವನು ಪ್ರತಿಷ್ಠಿಸಲ್ಪಟ್ಟವನಾಗಿದ್ದಾನೆ. ಅಭಿಷೇಕ ಬಂದವನು ಪ್ರತ್ಯೇಕಿಸಲ್ಪಟ್ಟವನಾಗಿದ್ದಾನೆ. ಆ ಒಂದು ಹಂತಕ್ಕೆ ನಿಮ್ಮನ್ನ ಬಿಟ್ಟುಕೊಡೋದಾದ್ರೆ ನಿಮ್ಮ ಬಾಯಿಗಳನ್ನು ತೆರೆಯುವಾಗ ಅಭಿಷೇಕ ಚಲಿಸ್ತದೆ. ಯಾಕೆ ನಮ್ಮ ಬಾಯಿಗಳನ್ನು ತೆರೆಯುವಾಗ ಅಭಿಷೇಕ ಚಲಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಬಾಯಿಗಳಲ್ಲಿ ಎರಡು ಹರಿತಿದೆ. ನಮ್ಮ ಬಾಯಿಗಳನ್ನ ನಾವು ಲೋಕಕ್ಕಾಗಿಯೂ ದೇವರಿಗಾಗಿ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಬಾಯಿಗಳಲ್ಲಿ ಎಷ್ಟು ಮಾತಾಡಿದ್ರು ಯಾವ ಚಲನೆಯೂ ಇಲ್ಲ. ಆದ್ರೆ ನಮ್ಮ ಬಾಯಿಯನ್ನ ಕರ್ತನಿಗಾಗಿ ಅನಾಯಿಂಟ್ ಮಾಡೋದಾದ್ರೆ, ನಮ್ಮ ಬಾಯಿಯನ್ನ ದೇವರಿಗಾಗಿ ಅಪಾಯಿಂಟ್ ಮಾಡೋದಾದ್ರೆ, ನಮ್ಮ ಬಾಯಿಗಳನ್ನ ದೇವರಿಗಾಗಿ ಪ್ರತ್ಯೇಕಿಸಿಕೊಳ್ಳೋದಾದ್ರೆ, ನಮ್ಮ ಬಾಯಿಗಳನ್ನ ತೆರೆಯುವಾಗಲೇ ದೇವರ ಆತ್ಮನ ಚಲನೆ ಶಕ್ತವಾಗಿ ವ್ಯಾಪರಿಸುತ್ತದೆ. ಅನ್ನೋದು ವಿಷಯ ಅಲ್ಲ. ಅಭಿಷೇಕಿಸಲ್ಪಟ್ಟವನು ಎಲ್ಲೆಲ್ಲ ನಡೆಯಕ್ಕಾಗಲ್ಲ, ಏನೇನೋ ಮಾತಾಡಕ್ಕಾಗಲ್ಲ, ಎಲ್ ಬೇಕಾದ್ರೆ ಅಲ್ಲಿ ಇರಕ್ಕಾಗಲ್ಲ. ಬಿಕಾಸ್ ಯು ಆರ್ ಅನಾಯಿಂಟೆಡ್. ಯು ಆರ್ ಅನಾಯಿಂಟೆಡ್. ಯು ಆರ್ ಅನಾಯಿಂಟೆಡ್. ನೀವು ಅಭಿಷೇಕಿಸಲ್ಪಟ್ಟವರು. ನೀವು ಅಭಿಷೇಕಿಸಲ್ಪಟ್ಟವರು. ಅಭಿಷೇಕಿಸಲ್ಪಟ್ಟವರು ಅಂತ ಹೇಳುವಾಗ ನಮ್ಗೆ ಗೊತ್ತಿರೋದು ಇಷ್ಟೇ, ಚಪ್ಪಾಳೆ ತಟ್ಟವರು ಅಂತ. കൈയടിക്കുന്നവരുടെ കൂട്ടമാണ് അഭിഷേകമുള്ളവരുടെ കൂട്ടം എന്ന് കേരളത്തിൽ എല്ലാവരും ചിന്തിക്കുന്നത്. അവരാരെന്ന് പറഞ്ഞാൽ കൈയടിക്കുന്നവരുടെ കൂട്ടം. അവരാരെന്ന് ಕೇಳಿದ್ರೆ ಕೈಯೊಡೆಯೋರ್ ಗ್ರೂಪ್. ಅವರು ಕೈಯೊಡೆಯೋರ್ ಗ್ರೂಪ್ ಅಂತಲ್ಲ. ಅಭಿಷೇಕ ಬಂದಿದ್ದು ಕೈ ಚಪ್ಪಾಳೆ ಹೊಡೆಯಕ್ಕೆ ಮಾತ್ರ ಅಲ್ಲ. ಅಭಿಷೇಕ ಬಂದಿದ್ದು ನಮ್ಮ ಹಂತವನ್ನೇ ಬದಲಾಯಿಸಲಿಕ್ಕೆ, ನಮ್ಮನ್ನ ಟೋಟಲ್ ಆಗಿ ಲೋಕದಿಂದ ಕಟ್ ಆಫ್ ಮಾಡ್ಲಿಕ್ಕಾಗಿದೆ ಅಭಿಷೇಕ ಬಂದಿದ್ದು. ಇದರ ಡೆಪ್ತ್ ಒಳಗಡೆ ಇಳಿಲಿಕ್ಕೆ ದೇವರಾತ್ಮ ನಿಮಗೆ ಸಹಾಯ ಮಾಡಲಿ. ದೇವರು ನಮಗೆ ಉಂಗುರವನ್ನ ತೊಡಿಸಿರುವಾಗ ಬೇರೊಬ್ಬ ಕಾಮುಕನ ಹಿಂದೆ ನಾವು ಓಡಬಾರ್ದು. ದೇವರು ತನ್ನ ಉಂಗುರವನ್ನ ನಮಗೆ ತೊಡಿಸಿರುವಾಗ ಅದು ಯಾವಾಗ್ಲೂ ನನ್ನ ನೆನಪಲ್ಲಿರಲಿ. ಅದು ಯಾವಾಗ್ಲೂ ನಾನು ಹಲ್ಲೆಲೂಯಾ. ಉಂಗುರ ಇರುವಂತ ಮೊದಲಗಿತ್ತಿಯ ಇನ್ನೊಂದು ಪ್ರತ್ಯೇಕತೆ ಇದೆ. ಗಮನ ಇಟ್ಟು ಕೇಳ್ರಿ. ಉಂಗುರ ಉಳ್ಳಂತ ಮೊದಲಗಿತ್ತಿಗೆ ಇನ್ನೊಂದು ಪ್ರತ್ಯೇಕತೆ ಇದೆ. ಅವಳು ಆ ಉಂಗುರವನ್ನ ನೋಡುವಾಗ ಇಲ್ಲ ಅವಳ ಮಾದಲಿಂಗ ನಾನು ನೆನೆಸ್ಕೊಳ್ತಾಳೆ. ನಾನು ಅವನನ್ನ ಭೇಟಿಯಾಗುವ ಸಮಯ ಬಹಳ ಹತ್ರ ಆಯ್ತು. ನಾನು ಅವನೊಂದಿಗೆ ವಿವಾಹವಾಗುವ ಸಮಯ ಬಹಳ ಹತ್ರ ಆಯ್ತು. ಉಂಗುರವನ್ನ ಕೊಟ್ಟೋಗಿದ್ದು ಬೇರೆ ಏನೋ ನೆನ್ಸ್ಕೊಂಡು ಕೂತ್ಕೊಳಕ್ಕಲ್ಲ,
ಉಂಗುರವನ್ನ ಕೊಟ್ಟೋಗಿದ್ದು ತನ್ನನ್ನ ನೆನ್ಸ್ಕೊಳ್ಳೋಕೋಸ್ಕರ ಆಗಿದೆ. ನಾನು ಮತ್ತೆ ಹೇಳಿಕ್ಕಾಗಿ ಬಯಸ್ತೇನೆ, ಅಭಿಷೇಕ ಕೊಟ್ಟಿದ್ದು ಲೋಕಕ್ಕಾಗಿ ಯೂಸ್ ಮಾಡ್ಲಿಕ್ಕಲ್ಲ, ಅಭಿಷೇಕ ಕೊಟ್ಟಿದ್ದು ದೇವರಿಗಾಗಿ ಯೂಸ್ ಮಾಡಿ ದೇವರ ಮುಖವನ್ನ ನೋಡುವುದಕ್ಕಾಗಿ ಕಾಯ್ತಾ ಕೂತ್ಕೊಳ್ಬೇಕು. ಅಭಿಷೇಕ ಯಾವಾಗೆಲ್ಲ ನಿನ್ನಿಂದ ಮೂವ್ ಆಗುತ್ತೋ ಅವಾಗೆಲ್ಲ ನೀನು ಆಸೆ ಪಡ್ಬೇಕಾಗಿರೋದು, ಅಯ್ಯೋ ನನ್ನ ಮಾತನಿಗೆ ನಾನು ಯಾವಾಗ ನೋಡ್ತೇನೋ, ನನ್ನೊಂದಿಗೆ ನನಗೂ ಆತನೊಂದಿಗೆ ಇರುವಂತ ವಿವಾಹ ಯಾವಾಗ ಆಗುತ್ತೋ ಅದಾಗಿರ್ಬೇಕು ನಿಮ್ಮ ನೆನಪು, ಅದಾಗಿರ್ಬೇಕು ನಿಮ್ಮ ನೆನಪು. ಉಂಗುರ ಕೊಟ್ಟಿದ್ದು ಈ ಲೋಕದಲ್ಲಿ ಶೈನ್ ಹೊಡೆಯಕ್ಕಲ್ಲ, ಉಂಗುರ ಕೊಟ್ಟಿದ್ದು ಈ ಲೋಕದಲ್ಲಿ ನೋಡ್ದ ನನಗೆ ಎಂತ ಉಂಗುರ ಕೊಟ್ಟವ್ರೆ ಹೇಳ್ಕೊಂಡು ನಡೆಯಕ್ಕಲ್ಲ, ಉಂಗುರವನ್ನ ಕೊಟ್ಟಿದ್ದು ಆತನ ನೆನಪಿನಲ್ಲಿ ನಡೆಯಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ದ ದೇವ್ರು ನನಗೆ ಎಂತ ಅಭಿಷೇಕ ಕೊಟ್ಟವ್ರೆ, ನೋಡ್ದ ನನಗೆ ದೇವ್ರು ಎಂತ ಪ್ರವಾದನ ಅಭಿಷೇಕ. ನೋ ನೋ, ಇದನ್ನ ಶೈನ್ ಮಾಡ್ಕೊಂಡು ನಡೆಯಕ್ಕಲ್ಲ, ಈ ಉಂಗುರವನ್ನ ಕೊಟ್ಟಿದ್ದು ಹಲ್ಲೆಲೂಯಾ ಆತನ ನೆನಪಿನಲ್ಲೇ ಜೀವಿಸಲಿಕ್ಕೆ, ದಿನ ಪ್ರತಿ ಆತನ ನೆನಪಿನಲ್ಲೇ ಜೀವಿಸಲಿಕ್ಕೆ, ಆ ವಿವಾಹದ ದಿನದ ಕುರಿತಾಗಿ ನೆನಪಿನಲ್ಲಿ ಜೀವಿಸಲಿಕ್ಕೆ. ಅದಕ್ಕೋಸ್ಕರ ಆಗಿದೆ ದೇವರು ನಮಗೆ ಉಂಗುರವನ್ನ ಕೊಟ್ಟಿದ್ದು, ಅದಕ್ಕೋಸ್ಕರ ಆಗಿದೆ ದೇವರು ನಮಗೆ ಅಭಿಷೇಕ ಕೊಟ್ಟಿದ್ದು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಓ ರಬ ಶಾಂತೇರಿಯಾತನಗಡ. ನಾವು ಕೇಳೋಣ, ದೇವರೇ ನೀನೆ ನನ್ನ ಅಭಿಷೇಕಿಸೋದಕ್ಕಾಗಿ ಸ್ತೋತ್ರ. ಓ ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕಿಸಿ, ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕಿಸಿ, ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಓ ನಮ್ಮ ತಲೆಯನ್ನ ಮೇಲೆತ್ತುವಾತನೆ ನಿನ್ನ ಅಭಿಷೇಕ ತೈಲವು ಈ ಹಗಲು ವೇಳೆಯಲ್ಲಿ ಶಬ್ದವನ್ನ ಕೇಳ್ತಿರುವಂತ ಎಲ್ಲರ ಮೇಲೆ ಈ ಹಗಲು ವೇಳೆಯಲ್ಲಿ ಹಿಡಿದು ಬರಲಿ. ಪ್ರೌಢವನಾದರ ಅಭಿಷೇಕದ ತೈಲ ಹಿಡಿದು ಬರಲಿ. ಈ ಶಬ್ದವನ್ನ ಕೇಳ್ತಿರುವಂತ ಎಲ್ಲರೂ ಕರ್ತನಿಗಾಗಿ ಸಪರೇಟ್ ಆಗಲಿ, ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಡಲಿ, ಕರ್ತನಿಗಾಗಿ ಪ್ರತಿಷ್ಠಿಸಲ್ಪಡಲಿ. ಹಲ್ಲೆಲೂಯಾ. ಸೆಟ್ ಅಪಾರ್ಟ್. ಹಲ್ಲೆಲೂಯಾ. ಕರ್ತನಿಗಾಗಿ ಎಲ್ಲರೂ ಪ್ರತ್ಯೇಕಿಸಲ್ಪಡಲಿ. ಇನ್ನು ಇವರು ಲೋಕದ ವಶವಲ್ಲ, ಇನ್ನು ಇವರು ಲೋಕದ ಪಾಲಲ್ಲ, ಇನ್ನು ಇವರು ಬೇರೆ ಯಾರ ವಶವೂ ಅಲ್ಲ, ಇನ್ನು ನಿನ್ನ ವಶವಾಗಿದ್ದಾರಪ್ಪ, ನಿನ್ನ ವಶವಾಗಿದ್ದಾರೆ. ನಾವೆಲ್ಲರೂ ನಿನ್ನ ವಶವಾಗಿದ್ದೇವೆ. ಓ ನಾವೆಲ್ಲರೂ ನಿನ್ನ ಪಾಲಾಗಿದ್ದೇವೆ ಸ್ವಾಮಿ, ನಾವೆಲ್ಲರೂ ನಿನ್ನ ಸಂಪತ್ತಾಗಿದ್ದೇವೆ. ನಾವಿನ ಅನಾಥರಲ್ಲ, ಯಾರಿಗೂ ಬೇಡದೇ ಇರೋರಲ್ಲ. ಉಂಗುರವನ್ನ ತೊಡಿಸಿ ಆತನು ನಮಗೆ ಹೇಳಿದ್ದಾನೆ, ಇವಳು ಇನ್ನು ನನ್ನವಳು, ಇವಳಿನ್ನು ನನ್ನ ಪ್ರಿಯಳು. ಆದ ಕಾರಣ ಈ ಶಬ್ದವನ್ನ ಕೇಳ್ತಿರೋರೆ, ನಾವ್ ಯಾರು ಅನಾಥರಲ್ಲ, ನಾವ್ ಯಾರಿಗೂ ಬೇಡದೇ ಇರೋರಲ್ಲ. ನಾವು ಕರ್ತನಿಗೆ ಬೇಕಾದವರಾಗಿದ್ದೇವೆ, ನಾವು ಕರ್ತನ ಸ್ವಂತವಾಗಿದ್ದೇವೆ. ಆತನ ಕರೀತಿದ್ದಾನೆ, ನನ್ನ ಪ್ರಿಯಳೆ, ನನ್ನ ಪ್ರಿಯಳೆ, ನನ್ನ ಪ್ರಿಯಳೆ, ನನ್ನ ಪ್ರಿಯಳೆ. ಪರಿಶುದ್ಧಾತ್ಮನ ಶಕ್ತವಾದ ಚಾಲನೆ ಯಾವಾಗಲೂ ವೇಳೆಯಲ್ಲಿ ಈ ಶಬ್ದವನ್ನ ಕೇಳ್ತಿರುವಂತ ಎಲ್ಲರ ಮೇಲೆ ವ್ಯಾಪರಿಸಲಿ. ಅಭಿಷೇಕದ ತೈಲದಿಂದ ಕರ್ತನೆ ನೀನೆಲ್ಲರನ್ನ ತುಂಬಿಸು. ಪ್ರಯೋಜನ ಇಲ್ಲದೆ ಇರೋರು ಪ್ರಯೋಜನ ಉಳ್ಳವರಾಗಿ ಮಾರ್ಪಡೋದು ನಿನ್ನ ಅಭಿಷೇಕ ತೈಲ ಬರುವಾಗ. ಕರ್ತನೆ ಇವರು ಯಾರು ಅಭಿಷೇಕ ಇಲ್ಲದವರಾಗಿರಬಾರದು. ನಿನ್ನ ಅಭಿಷೇಕ ಈ ಮಕ್ಕಳ ಮೇಲೆ ವ್ಯಾಪರಿಸಲಿ. ಒಂದು ತೈಲದಂತೆ ನಿನ್ನ ಆತ್ಮನೆ ಇವರ ಮೇಲೆ ಸುರಿಯಲ್ಪಡಲಿ. ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಫೈರ್, ಫೈರ್ ಇನ್ ದ ನೇಮ್ ಆಫ್ ಜೀಸಸ್, ಫೈರ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರ ಮೇಲೆ ಅಭಿಷೇಕದ ಸ್ಪರ್ಶನ